ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ. ಮುರಳಿಯ ಒರಿಜಿನಲ್ ಡೇಟ್ 18 ಜನವರಿ 2008. ಇವತ್ತಿನ ದಿನಾಂಕ 2/12/2025. ಈ ಮುರಳಿಯ ಮೂಲಕ ಬಾಬಾರವರು ಮಕ್ಕಳಿಗೆ ಏನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ಅವೆಲ್ಲ ಯಾರು? ಆತ್ಮಗಳು. ಆತ್ಮಗಳು. ನಮ್ಮನೆ ಯಾವುದು? ಅಲ್ವಾ? ಪರಮಧಾಮದಿಂದ ಕೆಳಗಡೆಗೆ ಬಂದು ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗವನ್ನ ಮುಗಿಸಿದ್ವಿ ಅಲ್ವಾ? ಮುಗಿಸಿದ ನಂತರ ಪ್ರತಿಫಲನ ಫಲಿತಾಂಶ ಏನು ಬಂತು? ಏನಾಯ್ತು? ತಲೆ ಮೇಲೆ ದೊಡ್ಡ ಭಾರ ಅಲ್ವಾ? ಬಂಡೆ ಅಷ್ಟು ದೊಡ್ಡ ಭಾರ ತಗೊಂಡ್ಬಿಟ್ಟು ಭಗವಂತ ಈ ಭಾರವನ್ನೇನ್ ಮಾಡಪ್ಪ, ಇಳಿಸಪ್ಪ ಅಂತ ಕೂಗಿದ್ವಿ, ಬೇಡಿದ್ವಿ, ಗೋಗರ್ದ್ವಿ, ಬೊಬ್ಬೆ ಹೊಡೆದ್ವಿ, ಉಪವಾಸಗಳನ್ನ ಮಾಡಿದ್ವಿ, ಶ್ಲೋಕಗಳನ್ನ ಹೇಳಿದ್ವಿ, ವ್ರತಗಳನ್ನ ಮಾಡಿದ್ವಿ ಅಲ್ವಾ? ಅದರ ಫಲಿತಾಂಶ ಏನಾಯ್ತು? ಬಾಬಾ ನಮ್ಗೆ ಸಿಕ್ಕಿದ್ರು. ನಾವೇನ್ ಮಾಡಿದ್ವಿ? ರಾಜಯೋಗವನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಾಬನನ್ನ ಅರ್ಥಕೊಂಡ್ವಿ. 5,000 ವರ್ಷದ ನಾಟಕವನ್ನು ಕೂಡ ತಿಳ್ಕೊಂಡ್ವಿ. ಸಂಪಾದನೆಯನ್ನು ಕೂಡ ಮಾಡಿದ್ವಿ. ಸೇವೆಯನ್ನು ಕೂಡ ಮಾಡ್ತೀವಿ. ಈಗೇನ್ ಮಾಡ್ಬೇಕು? ಈಗೇನ್ ಮಾಡ್ಬೇಕು? ಸಾಲ ಎಲ್ಲ ತೀರಿದ್ಯಾ? ತೀರಿಲ್ಲ. ಎಲ್ಲರಿಗೂ ಭಗವಂತನ ಸಂದೇಶ ಸಿಕ್ಕಿದ್ಯಾ? ಸಿಕ್ಕಿಲ್ಲ. ಹೋದ ಮುರ್ಲಿಲ್ ಬಾಬಾ ಏನ್ ಹೇಳಿದ್ರು? ಇನ್ನೇ ಕಂಪ್ಲೀಟ್ ಆಯ್ತಲ್ಲ. ಏನ್ ಹೇಳಿದ್ರು ಬಾಬಾ? ಖಂಡ ಮಹಾದಾನಿಗಳಾಗಿ. ಖಂಡ ಮಹಾದಾನಿಗಳಾಗಿ. ಅದಾಗ್ಲಿಕ್ಕೆ ಏನ್ ಮಾಡಬೇಕು ಅಂತಂದ್ರು ಬಾಬಾ? ಅಖಂಡ ಮಹಾದಾನಿಗಳಾಗ್ಲಿಕ್ಕೆ ಏನಾಗ್ಬೇಕು ಅಂತಂದ್ರು? ಮರ್ತೇ ಬಿಟ್ವಿ ಅಲ್ವಾ? ಜ್ಞಾನ ಗುಣಶಕ್ತಿಗಳ ಮೂಲಕ ದಾನ ಮಾಡ್ಬೇಕು ಅಂತ ಹೇಳಿದ್ರು ಅಲ್ವಾ? ಸ್ಮೃತಿ ಸ್ವರೂಪರಾಗಿ ಬಾಬಾ ಏನ್ ಹೇಳಿದ್ರು? ಸಫಲತಾ ಮೂರ್ತಿಗಳಾಗಿ ಚರ್ಚೆ ಮಾಡಿದ್ವಲ್ವಾ? ಏನ್ ಹೇಳಿದ್ರು ಬಾಬಾ? ಸಫಲತಾ ಮೂರ್ತಿಗಳು. ಅಂದ್ರೆ ನೀವೇನು ಮಾಡೋದ್ ಬೇಡ, ಎಲ್ಲವನ್ನ ಯಾರು ಮಾಡ್ತಾರೆ? ಬಾಬಾ ಮಾಡ್ತಾರೆ. ಆದ್ರೆ ಆ ಕರ್ಮ ಸಫಲ ಆಗಿದ್ಯೋ ಇಲ್ಲೋ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಸಫಲತಾ ಮೂರ್ತಿ, ನೀವು ಮೂರ್ತಿಯಾಗಿ ಕರ್ಮ ಬಾಬಾ ಮಾಡ್ತಾರೆ. ಕರ್ಮ ಮಾಡುವಂತ ಮಾಲೀಕ ಬಾಬಾ, ಕರ್ಮೇಂದ್ರಿಯ ಯಾರ್ದು? ನೀವು. ಆ ಕರ್ಮದ ಫಲ ಸಫಲ ಆಗಿದ್ದೋ ಇಲ್ಲೋ ಅಂತ ನೀವೇನ್ ಮಾಡಿ? ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿ ಅಲ್ವಾ? ಸರಿ, ಮುಂದೇನ್ ಹೇಳಿದ್ರು ಬಾಬಾ? ಸಫಲತಾ ಮೂರ್ತಿಯ ಮೂಲಕ ಏನಾಗ್ಬೇಕಂತೆ? ಸಾಕ್ಷಾತ್ಕಾರ ಮೂರ್ತಿಯಾಗಿ ಅಂತಂದ್ರು ಬಾಬಾ. ಏನ್ ಹೇಳಿದ್ರು? ಸಾಕ್ಷಾತ್ಕಾರ ಮೂರ್ತಿ ಹೇಳಿದ್ರು ಹೇಳಿಲ್ವ? ಹೇಳಿದ್ರು. ಹಂಗಂದೇನರ್ಥ? ಬಾಬಾ ಅವ್ರನ್ನ ಪ್ರತ್ಯಕ್ಷ ಮಾಡ್ಬೇಕು. ನೀವು ಬಾಬನ್ ಜೊತೆಗೆ ಇದಿರ್ತಾನೆ. ರಾಜಯೋಗ ನಿಮ್ಗೆ ಮತ್ತು ಬಾಬನ್ ಜೊತೆಗೆ ಸಂಗಮದಲ್ಲಿ ಇದ್ದೀರಿ, ಹೌದಾ? ನೀವೇನು ಕರ್ಮ ಮಾಡುವಾಗಿಲ್ಲ, ನಿಮಗೆ ಸಫಲತೆಯ ಅನುಭವ ಆಗ್ಬೇಕು, ಸರಿನಾ? ಹಾಗಂದ್ರೆ ಪ್ರಪಂಚದಲ್ಲಿ ನೀವೊಬ್ಬರೇ ಇದ್ದೀರಾ? ಇಲ್ಲ, ಬೇರೆಯವರು ಇದ್ದಾರಲ್ವಾ? ಇದ್ದಾರೆ. ಅವಾಗ ಅವ್ರಿಗೇನಾಗ್ಬೇಕು? ಸಾಕ್ಷಾತ್ಕಾರದ ಅನುಭವ ಆಗ್ಬೇಕು. ಯಾರಿಗೆ? ಬೇರೆಯವ್ರಿಗೆ ಏನಾಗ್ಬೇಕು? ಸಾಕ್ಷಾತ್ಕಾರದ ಅನುಭವ ಆಗ್ಬೇಕು. ಬೇರೆಯವರೊಂದು ಯಾರು? ವಿಶ್ವ ಎಲ್ಲ ಜನ ಆತ್ಮರಿಗೆ. ನಿಮ್ಮ ಮನ ಬುದ್ಧಿ ಸಂಸ್ಕಾರ ಅದು ನಿಮ್ದು ಬೇರೆಯವ್ರದ್ದು? ನಮ್ದು. ನಿಮ್ದ? ನೀವು ಮಾಲೀಕರ ಅದಕ್ಕೆ? ನೀವೇನು ಜನ್ಮ ಕೊಟ್ಟಿದ್ದೀರಾ ಅದಕ್ಕೆ? ಅಲ್ವಲ್ಲ. ನಮ್ಮದು ನಾವು ತಿಳ್ಕೊಂಡಿದೀವಿ ಅಷ್ಟೇ, ಬಾಯಲ್ಲಿ ಹೇಳ್ತೀವಿ ನಮ್ದು ಅಂತ. ಅದು ನಾನಲ್ವಲ್ಲ. ಶರೀರ ಅದು ನಾನಲ್ಲ, ಮನೆ ನಾನಲ್ಲ, ಪಂಚತತ್ವ ನಾನಲ್ಲ. ಪ್ರಪಂಚದಲ್ಲಿರುವಂಥ ಯಾವ ಆತ್ಮಗಳು, ಯಾವ ಸಂಬಂಧಿಗಳು, ವಸ್ತು, ವ್ಯಕ್ತಿ, ವಿಷಯ, ವೈಭವ, ಜ್ಞಾನ ಇದ್ಯಾವುದು ನಾನಲ್ಲ. ಮತ್ತೆ ಯಾವುದು ನನ್ನದು
ಅಲ್ಲ, ನಿಮಗೆ ಏನಾಗ್ಬೇಕು, ಆ ಕರ್ಮದಲ್ಲಿ ಸಫಲತೆಯ ಅನುಭವ ಆಗ್ಬೇಕು. ಬೇರೆಯವರಿಗೆ ಎಲ್ಲರಿಗೂ ಯಾವ ಅನುಭವ ಆಗ್ಬೇಕು? ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಅಂತಂದ್ರೆ ಏನು? ಭಗವಂತ ಇರುವಿಕೆಯ ಒಂದು ಅನುಭವ. ಸಾಕ್ಷಾತ್ ಆಕಾರ ಅಂದ್ರೆ ಏನು? ಯಾರು ಹೇಗಿದ್ದಾರೋ ಅದೇ ರೀತಿಯ ಆಕಾರ. ಹ್ಮ್ ಯಾರು ಹೇಗಿದ್ದಾರೋ ಅದೇ ರೀತಿಯ ಆಕಾರ. ಓಕೆ, ಅದನ್ನ ಸಾಕ್ಷಾತ್ಕಾರವನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯ? ಬಾಬಾ. ಯಾರ ಸಾಕ್ಷಾತ್ಕಾರ ಮಾಡ್ಬೇಕು ಅವರೇ ಮಾಡ್ಬೇಕಾಗ್ತದೆ, ಬೇರೆಯವ್ರು ಮಾಡ್ಲಿಕ್ಕೆ ಆಗಲ್ವಲ್ಲ. ಮಾವಿನ ಹಣ್ಣಿನ ಸಾಕ್ಷಾತ್ಕಾರ ಮಾವನನ್ನೇ ಮಾಡ್ಬೇಕು. ಅದು ಡೂಪ್ಲಿಕೇಟ್ ಇದ್ರೆ ಆಗೋದಿಲ್ಲ, ಒರಿಜಿನಲ್ಲೇ ಇರಬೇಕು. ಅದ್ರ ಫೋಟೋ ಆಗೋದಿಲ್ಲ, ಒರಿಜಿನಲ್ ಮಾವಿನ ಹಣ್ಣೆ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಯೋಗೇಶನ ಸಾಕ್ಷಾತ್ಕಾರ ಯೋಗೇಶನನ್ನೇ ಮಾಡ್ಬೇಕೇ ಹೊರತು ರಾಕೇಶ್ ಅಣ್ಣ ಬಂದ್ಬಿಟ್ಟು ಮೈಕ್ ಇಟ್ಕೊಂಡ್ಬಿಟ್ಟು ಎಷ್ಟು ಬೊಬ್ಬೆ ಹೊಡೆದ್ರು ಕೂಡ ಏನಾಗೋದಿಲ್ಲ, ಆಗೋದಿಲ್ಲ. ಆಗೋದಿಲ್ಲ. ಯೋಗೇಶನ್ ಆಗಲ್ಲ. ಅವರ ಸಾಕ್ಷಾತ್ಕಾರವನ್ನ ಅವರೇ ಮಾಡ್ಬೇಕು. ಮೂರ್ತಿ ಇದ್ರೆ ಅದಕ್ಕೆ ಸಾಕ್ಷಾತ್ಕಾರ ಅಂತ ಹೇಳುವುದಿಲ್ಲ, ಫೋಟೋ ಇದ್ರೆ ಸಾಕ್ಷಾತ್ಕಾರ ಅಂತ ಹೇಳುವುದಿಲ್ಲ. ಅವರೇ ಅಲ್ಲಿ ಇದ್ದು ತಾನು ಯಾರು ಹೇಳುವಂತ ಅನುಭವವನ್ನ ಬೇರೆಯವರಿಗೆ ಮಾಡಿಸಬೇಕು. ಅಂದ್ರೆ ಅವರು ಹೇಗಿದ್ದಾರೋ ಹಾಗೇನೆ ಆಸ್ ಇಟ್ ಇಸ್. ಅದಲ್ಲೇನು ಮಿಕ್ಸಿಂಗ್, ಎಡಿಷನ್, ಮೈನಸ್ ಏನು ಕೂಡ ಇಲ್ಲ. ಇರಕೂಡದು. ಯಾರು ಸಾಕ್ಷಾತ್ಕಾರ ಆಗ್ಬೇಕಿಲ್ಲಿ? ಭಗವಂತನ ಸಾಕ್ಷಾತ್ಕಾರ. ಹಾಗಿದ್ರೆ ಭಗವಂತನ ಆಕಾರ ಯಾವುದು? ಮತ್ತೆ ಸಾಕ್ಷಾತ್ಕಾರ ಮಾಡೋದು ಹೆಂಗೆ? ಆಕಾರ ಮಾಡ್ಬೇಕು ಅಂತ ಹೇಳ್ತಾರೆ, ಹೆಂಗಿದ್ದಾನೆ ಹಾಗೆ ಆಗ್ಬೇಕು ಅಂತ ಹೇಳ್ತಾರೆ, ಬೇರೆಯವ್ರಿಗೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಭಗವಂತ ನೋಡಿದ್ರೆ ನಿರಾಕಾರ, ಅದು ನಿಮ್ಮ ಮೂಲಕ ಆಗ್ಬೇಕು ಅಂತ ಹೇಳ್ತಾರೆ. ಅವರಲ್ಲಿ ಸಾವಿರ ಗುಣಗಳಿದಾವೆ. ಭಗವಂತನ ಶಕ್ತಿಗಳು, ಆಕಾರ ಯಾವುದು? ನಿರಾಕಾರ ಗುಣಗಳು, ವಿಶೇಷತೆಗಳು ಇದೆ ಅಲ್ವ ಅವನ ಆಕಾರ. ಹೌದು. ಹಾಗೆ ಮಕ್ಕಳೇ, ಆ ಶಕ್ತಿಗಳು ಯಾರ ಮೂಲಕ ಪ್ರವಾಹ ಆಗ್ತಾ ಇದ್ದಾವೆ? ನಮ್ಮ ಮೂಲಕ. ನಿಮ್ಮ ಮೂಲಕ, ನಿಮ್ಮ ತನುವಿನ ಮೂಲಕ, ನಿಮ್ಮ ಮನಸ್ಸಿನ ಮೂಲಕ, ನಿಮ್ಮ ಆತ್ಮದ ಮೂಲಕ ಆಗ್ತಾ ಇದ್ದಾನೆ. ಅಂದ್ಮೇಲೆ ಮೊದಲು ಅದರ ಅನುಭವ ಯಾರಿಗಾಗ್ಬೇಕು? ನಮಗೆ ಅವಾಗ ಅದಕ್ಕೆ ಸಫಲತಾ ಮೂರ್ತಿ ಅಂತ ಹೇಳ್ತಾರೆ. ಅಂದ್ರೆ ಸಾಕ್ಷಾತ್ಕಾರ ಮೂರ್ತಿ. ಕೇಳಿ, ಸರಿ. ನಿಮಗೆ ಅನುಭವ ಆದಾಗ ಅದು ಸಫಲತೆ. ಅಂದ್ರೆ ನಿಮ್ಗೆ ಏನ್ ಬೇಕೋ ಅದು ಸಿಕ್ತು. ನಿಮ್ಗೆ ಏನ್ ಬೇಕಿತ್ತು? ಭಗವಂತ ಏನ್ ಕೇಳಿದ್ರಿ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ವಿಶ್ವ ಕಲ್ಯಾಣ ಕೇಳಿದ್ರೆ ತಾನೆ? ನೀವು ಕೇಳಿದೇನಾಯ್ತು, ಸಿಕ್ತು. ಯಾಕೆ ಅಂತಂದ್ರೆ ಮನಸ್ಸು ಹೇಳುವಂತ ಸಾಧನವನ್ನ ನೀವು ಯಾರು ಕೇಳ್ಕೊಟ್ಟಿದ್ದೀರಿ? ಭಗವಂತನಿಗೆ. ಭಗವಂತ ಕೊಟ್ಟಿದ್ದೀರಿ. ಅವಾಗ ನಿಮ್ಗೆ ಏನ್ ಫಲಿತಾಂಶ ಬೇಕದು ಸಿಕ್ತಿದೆ. ಹಾಗಂತ ಕರ್ಮ ನೀವು ಮಾಡ್ತಾ ಇದ್ದೀರಾ? ಇಲ್ಲ. ನಿಮಗೆ ಸಫಲತೆಯ ಅನುಭವ ಆಗ್ತಾ ಇದೆ, ಬೇರೆಯವ್ರಿಗೆ ಏನಾಗ್ತಾ ಇದೆ? ಸಾಕ್ಷಾತ್ಕಾರದ ಅನುಭವ. ಹಾಗಿದ್ರೆ ಆತ್ಮೇಲೆ ಸಾಕ್ಷಾತ್ಕಾರದ ಇಲ್ಲಿ ಪ್ರಕಾಶ ಕಾಣಬೇಕಾ? ಇಲ್ಲ. ಕೃಷ್ಣ ಕಾಣಬೇಕಾ? ಇಲ್ಲ. ಬ್ರಹ್ಮ ಬಾಬಾ ಕಾಣಬೇಕಾ? ಇಲ್ಲ. ಅಂದ್ರೆ ಭಗವಂತ ಏನು ವೈಟ್ ಕಲರ? ಕೃಷ್ಣನ, ಬ್ರಹ್ಮ ಬಾಬಾನ? ಯಾರು ಬಾಬಾ? ನಿರಾಕಾರ ಶಕ್ತಿ. ನಿರಾಕಾರ ಶಕ್ತಿ. ಆ ಶಕ್ತಿ ಫೀಲಿಂಗ್ ಆಗ್ಬೇಕಲ್ವಾ? ನಾವು ಮೌಂಟ್ ಅಬುಗೆ ಹೋದಾಗ ನಮ್ಗೆ ಅನುಭವ ಆಗತ್ತಲ್ವಾ? ಸೇವಾ ಕೇಂದ್ರಕ್ಕೆ ಹೋದಾಗ ಅನುಭವ ಆಗತ್ತಲ್ವಾ? ಯಾವ ಅನುಭವ ಆಗ್ತದೆ? ಆ ಶಕ್ತಿಯ ಅನುಭವ ಆಗುತ್ತೆ. ಯಾಕಂತಂದ್ರೆ ಅಲ್ಲಿರುವಂತ ಆತ್ಮಗಳು ತಪಸ್ಸನ್ನ ಮಾವಿನ ಹಣ್ಣು ಇದ್ದು ಅದು ಚೆನ್ನಾಗಿ ಏನಾಗಿರ್ಬೇಕು, ಹಣ್ಣಾಗಿದ್ದಿದ್ರೆ ಆ ರೂಮ್ ಪೂರ್ತಿ ಏನಿರ್ತದೆ? ಸುವಾಸನೆ ಇರ್ತದೆ ತಾನೆ? ಮಾವಿನ ಹಣ್ಣು ಕಾಣಬೇಕಾದ ಅವಶ್ಯಕತೆ ಇಲ್ಲ. ನಾವು ಮಾವಿನ ಹಣ್ಣಿನ ಸೈಜ್ ತಗೊಂಡು ಏನ್ ಮಾಡೋಣ? ಕಲರ್ ತಗೊಂಡು ಏನ್ ಮಾಡೋಣ? ತೂಕ ತಗೊಂಡು ಏನ್ ಮಾಡೋಣ? ಅದ್ರ ಹೆಸರು ತಗೊಂಡು ಏನ್ ಮಾಡೋಣ? ನಮ್ಗೆ ಬೇಕಾಗಿರೋದೇನು? ನಮ್ಗೇನ್ ಬೇಕು? ರುಚಿ ಮತ್ತು ವಾಸನೆ ಅಷ್ಟೇ. ಹೌದು ತಾನೆ? ಆ ರುಚಿ ಮತ್ತು ವಾಸನೆ ಎರಡೂ ಕೂಡ ಏನು? ನಿರಾಕಾರ. ಈಗ ನಿಮ್ಮ ಸ್ಥಿತಿ ಈ ರೀತಿ ಇದೆ. ಏನು? ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಯಾರ ಕೈಲಿ ಕೊಟ್ಟಿದ್ದೀರಿ? ಭಗವಂತನ ಕೈಗೆ. ಆವಾಗ ಭಗವಂತನ ಕೊಟ್ಟಾಗ ಕರ್ಮ ಯಾರು ಮಾಡ್ತಿದ್ದಾರೆ? ಬಾಬಾ. ಅವಾಗ ನೀವು ಸಂಕಲ್ಪ ಮಾಡ್ಬೇಕಾ? ಇಲ್ಲ. ಈಗ ನೀವು ವಿಶ್ವ ಕಲ್ಯಾಣಕಾರಿ ಆಗ್ಬೇಕು, ಮಾಸ್ಟರ್ ಸರ್ವಶಕ್ತಿವಾನ್ ಆಗ್ಬೇಕು, ಏನಾದ್ರು ಸಂಕಲ್ಪ ಮಾಡ್ಬೇಕಾ? ಇಲ್ಲ. ಇಲ್ಲ. ಯಾರು ಮಾಡ್ತಿದ್ದಾರೆ? ಬಾಬಾ. ಅವಾಗ ಅವರು ಅದನ್ನು ಉಪಯೋಗ ಮಾಡ್ತಿದ್ದಾಗ ಆ ಉಪಯೋಗದ ಪರಿಣಾಮ ನಿಮ್ಗೆ ಸಫಲತೆ ಅನುಭವ ಆಗ್ತಾ ಇರುತ್ತೆ. ಏನಿರು ಸಫಲತೆ? ನಿರಾಕಾರ ಶಕ್ತಿಯ ಅನುಭವ.
ನಿರಾಕಾರ ಗುಣದ ಅನುಭವ. ನಿಮ್ಮ ಯೋಗದ ಸ್ಥಿತಿಯಲ್ಲಿ ಏನು ನಿರಾಕಾರದ ಪಾರಮಾತ್ಮನ ಜೊತೆಯ ಸುಖ ಇದೆ, ಅದರ ಪರ್ಸೆಂಟೇಜ್ ಏನಾಗ್ಬೇಕು? ಜಾಸ್ತಿ ಆಗ್ತಾ ಹೋಯ್ತು. ಇದೇ ಲೆವೆಲ್ ಅಲ್ಲಿ ಇರುವಂಗಿಲ್ಲ, ಏನಾಗ್ಬೇಕು? ಹೆಚ್ಚಿಗೆ ಆಗ್ತಾ ಇರ್ಬೇಕು. ಅದು ಆಗುವಂತ ಅನುಭವ ನಿಮ್ಗೆ ಆಗ್ತಾ ಇರ್ಬೇಕು. ಆದ್ರೆ ನಿಮ್ಮ ಅಲ್ಲಿ ಇರುವಿಕೆ ಪ್ರೆಸೆನ್ಸ್ ಏನಾಗ್ತಾ ಇರ್ಬೇಕು? ಕಡಿಮೆ ಆಗ್ತದೆ. ನೀವಲ್ಲಿ ಇರಬಾರ್ದು. ಅಲ್ಲಿ ಯಾರು ಇರಬೇಕು? ಬಾಬಾ ಸದ್ಗುಣಗಳಿರ್ಬೇಕು. ಬಾಬಲ್ ಉಪಯೋಗ ಮಾಡ್ತಾರೆ, ನಿಮ್ಗೆ ಗೊತ್ತಾಗ್ಬೇಕು. ಇಷ್ಟೆಲ್ಲ ಆದ್ಮೇಲೆ ನಿಮ್ಗೆ ಏನ್ ಕೆಲಸ ಅಲ್ಲಿ? ಏನು ಇಲ್ಲ, ಸುಮ್ಮನೆ ಇರೋದು. ಅವಾಗ ನೀವೇನಾಗ್ತೀರಿ? ಮೂರ್ತಿ. ನಿಶ್ಚಿಂತ ಚಕ್ರವರ್ತಿಗಳು. ಏನಾಗ್ತೀರಿ? ನಿಶ್ಚಿಂತ ಚಕ್ರವರ್ತಿಗಳು. ಓಕೆನಾ? ನಿಮ್ಗೊಂದು ವ್ಯಾಪಾರ ಬೇಕು, ಒಂದು ಹೋಟೆಲ್ ಅನ್ನು ಓಪನ್ ಮಾಡಿದ್ದೀರಿ. ಏನ್ ಮಾಡಿದ್ದೀರಿ? ಹೋಟೆಲ್ ಓಪನ್ ಮಾಡಿದ್ದೀವಿ. ಸರಿ, ಅದಕ್ಕೆ ನಿಮ್ಮ ವರ್ಕರ್ ಯಾರು? ವರ್ಕರ್ ಯಾರು ವರ್ಕರ್? ಬಾಬಾ. ಬಾಬು ದಾದ. ಸರಿ, ಫಸ್ಟ್ ಬಂದವ್ರು ಅಡಿಗೆ ಮಾಡಿದ್ರು, ಸರಿನಾ? ಅವ್ರ ಅಡಿಗೆ ತಾನೇ ಜನರಿಗೆ ಬೇಕು, ಜನರಿಗೆ ಬೇಕಾಗಿರೋ ತಾನೇ ಕೊಡ್ಬೇಕು, ಸರಿನಾ? ಅಡಿಗೆ ಮಾಡಿದ್ಮೇಲೆ ನೀವೇನ್ ಹೇಳಿದ್ರಿ? ಸ್ವಲ್ಪ ಪಾತ್ರೆನೂ ತೊಳಿರಿ ಅಂತಂದ್ರಿ. ಯಾರಿಗೆ? ಬಾಬನ್ಗೆ. ಹಾ. ಬಂದವ್ರಿಗೆ ಏನ್ ಮಾಡಿದ್ರಿ? ಸಪ್ಲೈ ಕೂಡ ಮಾಡಿ ಅಂತಂದ್ರಿ. ಹ್ಮ್ ಅದನ್ನು ಒಪ್ಕೊಂಡ್ರು. ದಿನಸಿ ಐಟಮ್ ತಗೊಂಡು ಬನ್ನಿ ಅಂದ್ರು, ಅದನ್ನು ಒಪ್ಕೊಂಡ್ರು. ತರಕಾರಿ ತಗೊಂಡು ಬನ್ನಿ ಅಂದ್ರು, ಅದನ್ನು ಒಪ್ಕೊಂಡ್ರು. ಟೇಬಲ್ ಎಲ್ಲ ಒರೆಸಿ ಅಂತಂದ್ರು, ಅದನ್ನು ಒಪ್ಕೊಂಡ್ರು. ಆಮೇಲೆ ಆಮೇಲೆ ಕ್ಯಾಶಿಯರ್ ಸೀಟಲ್ಲಿ ಕೂತ್ಕೊಳ್ಳಿ ಅಂದ್ರು, ಅದನ್ನು ಒಪ್ಕೊಂಡ್ರು. ಎಲ್ಲವನ್ನೂ ಒಪ್ಕೊಂಡಿದ್ದಾರೆ ಅವ್ರು. ಎಲ್ಲ ಒಪ್ಕೊಂಡ್ಬಿಟ್ಟು ಏನಾಗಿದೆ? ವ್ಯಾಪಾರ ಮಾಡ್ತಿದ್ದಾರೆ, ಜನ ಬರ್ತಾ ಇದ್ದಾರೆ, ಅವ್ರಿಗೆ ಕೊಡ್ತಾ ಇದ್ದಾರೆ. ಸರಿ, ಲಾಭ ಯಾರಿಗೆ ಸಿಗ್ತಾ ಇದೆ? ನಮ್ಮ ಅಕೌಂಟ್ ಅವಾಗ ನೀವಲ್ಲಿ ಹೋಟೆಲಿಗೆ ಹೋಗ್ತಿರೋ ಹೋಗಲ್ವೋ? ಹೋಗಲ್ಲ. ನಿಮ್ಗಿಂತ ಚೆನ್ನಾಗಿ ಅವ್ರು ಮಾಡ್ತಾ ಇರ್ಬೇಕು, ಅದು ನೀವ್ ಯಾಕೆ ಹೋಟೆಲಿಗೆ ಹೋಗ್ತೀರಿ? ನೀವ್ಯಾರು ಅವಾಗ? ನೀವ್ಯಾರು? ನಿಶ್ಚಿಂತ ಹ್ಮ್ ಚಕ್ರವರ್ತಿಗಳು. ಮನೇಲಿ ಕೂತ್ಕೊಂಡ್ಬಿಟ್ಟು ಮೊಬೈಲ್ ಆಪರೇಟ್ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಆರಾಮಾಗಿದ್ದೀರಾ. ಯಾಕಂದ್ರೆ ನಿಮ್ದು ಇಲ್ಲಿ ಏನಾಗ್ತಿದೆ? ಸಂಪಾದನೆ ಆಗ್ತಾ ಇದೆ. ಆಗ್ತಾ ಇದೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಿದ್ರೆ, ಮಕ್ಕಳೇ, ಸಮಯದ ಅನುಸಾರ ಏನು ಸಾಕ್ಷಾತ್ಕಾರ ಮೂರ್ತಿ ಸ್ಟೇಜ್ ಬಂತು, ಅದರ ನೆಕ್ಸ್ಟ್ ಸ್ಟೇಜ್ ಬಾಬಾ ಇವತ್ತು ಹೇಳ್ತಿದ್ದಾರೆ. ಮುರಳಿಯಲ್ಲಿ ಕಂಟಿನ್ಯೂಷನ್ ಇರ್ತದೆ ತಾನೆ. ಸ್ಕೂಲಲ್ಲಿ ಟೀಚರ್ ಏನ್ ಪಾಠ ಮಾಡ್ತಾರೆ, ಹಿಂದಿನ ಪಾಠಕ್ಕೂ ಮುಂದಿನ ಪಾಠಕ್ಕೂ ಏನಿರ್ತದೆ? ಕನೆಕ್ಷನ್ ಇರ್ತದೆ. ಕನೆಕ್ಷನ್ ಇರ್ತದೆ. ಹಾಗೆ ಸಾಕ್ಷಾತ್ಕಾರ ಮೂರ್ತಿ ಮಕ್ಕಳಾಗಿದ್ದಾರೆ, ಇವಾಗ ಸಫಲತೆಯ ಅನುಭವನೂ ಆಗ್ತಾ ಇದೆ. ಆವಾಗ ಆ ಸ್ಥಿತಿ ಏನು ಅಂತಂದು ಬಾಬಾ ಹೇಳ್ತಾರೆ, ಸಚ್ಚೆ ಸ್ನೇಹಿ ಬನ್ ಸಬ್ ಬೋझ ಬಾಪ್ ಕೋ ದೇಕರ್ ಮೌಜ್ ಕಾ ಅನುಭವ ಕರೋ ಮೆಹನತ್ ಮುಕ್ತ ಬನು. ಸತ್ಯ ಸ್ನೇಹಿತರಾಗಿ ಎಲ್ಲ ಭಾರವನ್ನ ಬಾಬನಿಗೆ ಕೊಟ್ಟು ಏನ್ ಮಾಡ್ಬೇಕಂತೆ? ಮೌಜ್, ಖುಷಿಯ ಅನುಭವವನ್ನ ಮಾಡಿ ಪರಿಶ್ರಮದಿಂದ ಮುಕ್ತರು ಆಗಿ. ಆದ್ಮೇಲೆ ಸತ್ಯ ಹೇಳಿ, ಸಂಗಮ ಯುಗ ನಿಮ್ಗೆ ಆರಾಮ್ ಅಂತ ಅನ್ಸತ್ತೋ ಪರಿಶ್ರಮ ಅಂತ ಅನ್ಸತ್ತೋ? ಸ್ವಲ್ಪ ಪರಿಶ್ರಮ ಇದೆ. ಸ್ವಲ್ಪ ಅಲ್ಲ, ಜಾಸ್ತಿ ಪರಿಶ್ರಮ. ಜಾಸ್ತಿನೇ. ಯಾಕೆ ಹೇಳಿ? ಪುರುಷಾರ್ಥ ಮಾಡ್ಬೇಕಲ್ಲ, ಬೆಳಿಗ್ಗೆ ಹೇಳ್ಬೇಕು. ಅಯ್ಯೋ ಬಾಬಾ, ಬೆಳಿಗ್ಗೆ ಬೆಳಿಗ್ಗೆ ಹೇಳ್ಬೇಕು, ಚಳಿಗೆ ಹೇಳಿ ಈರುಳ್ಳಿ ತಿನ್ಬೇಡ, ಬೆಳ್ಳುಳ್ಳಿ ತಿನ್ಬೇಡ, ಬೇಕಂದ್ರೆ ತಿನ್ಬೇಡ, ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ಬಿಳಿ ಬಟ್ಟೆ ಹಾಕು, ಇಷ್ಟೆಲ್ಲ ಕಂಡೀಷನ್. ಮೊದಲು ನಮ್ಮ ಲೌಕಿಕ ಪರಿವಾರ ಮಾತ್ರ ಇತ್ತು, ಈಗ ಅಲೌಕಿಕ ಪರಿವಾರ ಅಂತೆ, ವಿಶ್ವ ಕಲ್ಯಾಣ ಅಂತೆ, 63 ಜನ್ಮದ ಸಾಲ ಅಂತೆ, 21 ಜನ್ಮ ಕುಳಿತಾಯ ಅಂತೆ. ಏನಾಯ್ತು? ಭಾರ ಹೆಚ್ಚಿಗೆ ಆಗ್ತಾ ಹೋಯ್ತು. ಆಗ್ತಾ ಹೋಯ್ತು. ಆ ಭಾರವನ್ನು ಇವಾಗ ಏನ್ ಮಾಡ್ಬೇಕು? ಇಳಿಸ್ಬೇಕು. ಇಳಿಸ್ಬೇಕಾಗ್ತದೆ. ಅದಕ್ಕೆ ಯಾರಿಗೆ ಕೇಳ್ಕೊಡೋಣ ಇವಾಗ? ಕೂಡ ತಲೆ ಮೇಲೆ ಮಾವಿನ ಹಣ್ಣನ್ನ ಇಟ್ಕೊಂಡ್ಬಿಟ್ಟು ಮನೇಲಿ ಬೆಳೆದಿನ ತಗೊಂಡು ಬರ್ತಾ ಇದ್ರಿ, ಸರಿನಾ? ಮಧ್ಯದಲ್ಲಿ ಯಾರೊಬ್ರು ಸಿಕ್ಬಿಟ್ರು, ಕೂತ್ಕೊಳ್ಳಿ ಆಟೋದಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ. ಏನ್ ಮಾಡ್ಬೇಕು? ಆರಾಮಾಗಿ ಕೂತ್ಕೋಬೇಕು. ಆಟೋಕ್ಕೆ ಇಡ್ತೇವೆ. ತಲೆ ಮೇಲೆ ಬುಟ್ಟಿ ಇಟ್ಕೊಂಡು ಆಟೋದಲ್ಲಿ ಕೂತ್ಕೊಳ್ಬೇಕು, ಬುಟ್ಟಿ ಕೆಳಗಡೆ ಇಳಿಸ್ಬೇಕು. ಕೆಳಗಡೆ ಇಳಿಸ್ಬೇಕು. ಅಲ್ವಾ? ಅದಕ್ಕಾಗಿ ಆ ಜವಾಬ್ದಾರಿನ ಯಾರಿಗೆ ಕೊಡ್ಬೇಕು? ಬಾಬಾ. ಯಾಕೆ ಬಾಬನಿಗೆ ಕೊಡ್ಬೇಕು? ಜವಾಬ್ದಾರಿ ಯಾಕೆ ಬಾಬನಿಗೆ ಕೊಡ್ಬೇಕು? ಅವ್ರೆಲ್ಲ ನಾನು ನೋಡ್ಕೋತೀನಿ ಅಂತಾರಲ್ಲ, ಅವ್ರು ಕೊಟ್ಬಿಟ್ಟು ಯಾಕಂದ್ರೆ ವಿಶ್ವ ಕಲ್ಯಾಣದ ಕೆಲಸ ನಿಮ್ದು ಅಲ್ವೇ ಅಲ್ಲ. ವಿಕರ್ಮ ವಿನಾಶ ಮಾಡೋದು ಕೆಲಸ ನಿಮ್ದು ಅಲ್ಲ. ಅಲ್ಲ. ಸತ್ಯುಗ ಸ್ಥಾಪನೆ ಮಾಡೋದು ನಿಮ್ ಕೆಲಸ ಅಲ್ಲ. ಅಲ್ಲ. ನಿಮ್ಮ ಹತ್ರ ಅಯೋಗ್ಯತೆನೂ ಇಲ್ಲ. ಹೌದು ತಾನೆ? ಆ ಕೆಲಸ ಯಾರ್ದು? ಹೌದು. ಹ್ಮ್ ಬಾಬಂದು. ನೀವ್ ಯಾರು? ಸಾಧನ. ಅಷ್ಟೇ. ಅವನ ಕೆಲಸ ಅವನಿಗೆ ಮಾಡ್ಲಿಕ್ಕೆ ಬಿಡಿ, ನೀವು ಸುಮ್ನೆ ಸಾಧನವಾಗಿ ಇರಿ. ಇಲ್ಲೇನ್ ಹೇಳ್ತೀವಿ? ನಾನು ಜ್ಞಾನ ಹೇಳ್ತೇನೆ, ನಾನು ದೃಷ್ಟಿ ಕೊಡ್ತೇನೆ,
ನಾನು ಸಕಾಶ ಕೊಡ್ತೇನೆ. ಇಲ್ಲಿ ನಾನು ಅಂತ ಬಂದ ತಕ್ಷಣ ಬಾಬಾ ಏನಾಗ್ಬಿಡ್ತಾರೆ, ದೂರ ಜಾಗ ಖಾಲಿ ಮಾಡ್ತಾರೆ. ನೀನೇ ಮಾಡ್ಕೊಳಪ್ಪ ಅಂತ ಬಿಟ್ಬಿಡ್ತಾರೆ ಹ್ಮ್. ಅಲ್ವಾ. ಆವಾಗಲೇ ಏನಾಗತ್ತೆ, ನಿರೀಕ್ಷಿತ ಫಲ ಸಿಗೋದು. ಸಿಗದು. ಸಿಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಸಚ್ಚಿ ಸ್ನೇಹಿಯಾಗಿ. ಯಾಕಂದ್ರೆ ನೋಡಿ, ಸ್ನೇಹಿತನಿಗೆ ಯಾವಾಗ ಅವಶ್ಯಕತೆ ಇರುತ್ತೋ ಆವಾಗ ನಾವು ಅವನಿಗೆ ಹೋಗ್ಬಿಟ್ಟು ಸಹಯೋಗವನ್ನ ಕೊಡುವಂತ ಅಂಥವನಿಗೆ ಸತ್ಯವಾದಂತ ಸ್ನೇಹಿತ ಅಂತ ಹೇಳ್ತಾರೆ. ಫ್ರೆಂಡ್ ಇನ್ ನೀಡ್ ಈಸ್ ಫ್ರೆಂಡ್ ಇನ್ ಡೀಡ್ ಅಲ್ವಾ. ಭಗವಂತನಿಗೆ ಈಗ ನಮ್ಮ ಅವಶ್ಯಕತೆ ಇದೆ. 5,000 ವರ್ಷ ನಮಗೆ ಬೇಕಾಗಿರೋದನ್ನ ಭಗವಂತ ಕೊಟ್ಟಿದ್ದಾರೆ. ಆದ್ರೆ ಈಗ ನಮ್ಮ ತನು, ನಮ್ಮ ಮನದ ಅವಶ್ಯಕತೆ ಯಾರಿಗಿದೆ? ಭಗವಂತನಿಗಿದೆ. ಯಾಕಂತಂದ್ರೆ ಸಾಧನ ಇಲ್ದೇನೆ ಪರಮಾತ್ಮ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ. ಅದು ಒಳ್ಳೇದಾಯ್ತಲ್ವ. ಡ್ರಾಮಾದಲ್ಲಿ ಅವರ ತಾನೇ ಒಂದು ಶರೀರ ಇದೆ, ಎಲ್ಲಾನು ಅವರೇ ಮಾಡೋದು ಇದ್ದಿದ್ರೆ ನಮ್ಮ ಅವಶ್ಯಕತೆ ಅವರಿಗೆ ಬೇಕೇ ಇಲ್ಲ. ಅಷ್ಟೆಲ್ಲ ಇದ್ದಿದ್ರೆ ಬಾಬಾ ಮೀಟೆ ಬಚ್ಚೆ ಅಂತ ಹೇಳ್ತಿದ್ರು ಇರ್ಲಿಲ್ಲ, ಹೇಳ್ತಿರ್ಲಿಲ್ಲ. ಜಗಳ ಮಾಡ್ಬೇಕಾ. ಇವಾಗ ಗೊತ್ತಾಯ್ತು ನೀನ್ ಯಾಕೆ ಮೀಟೆ ಬಚ್ಚೆ ಹೇಳ್ತೀಯಾ ಅಂತ ಬಿಟ್ಟು. ಯಾಕೆ ನಮಸ್ಕಾರ ಮಾಡ್ತೀಯ, ಯಾಕೆ ಹೇಳೋ? ಅವಶ್ಯಕತೆ ಇದೆ. ನಮ್ಮ ಅವಶ್ಯಕತೆ ನಿಮಗಿದೆ. ಕೆಲವೊಂದ್ಸಲ ಏನಾಗ್ತದೆ, ಇಲ್ಲಿ ಯಾರ್ದಾರು ಕೆಲಸ ಆಗ್ಬೇಕು ಅಂತ ಏನ್ ಮಾಡ್ತೀವಿ ನಾವು, ಎಲ್ಲಾ ರೀತಿ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಇಲ್ಲಿವರೆಗೆ ಕೆಲಸ ಮುಗಿಯೋ ತನಕ. ಕೆಲಸ ಮುಗಿಯೋರು, ಕೆಲಸ ಮುಗಿದ್ಮೇಲೆ ನೀನ್ ಯಾರು ನಾನು ಯಾರು ಅಷ್ಟೇ ಅಲ್ಲ. ಹಾಗೆ ಪ್ರೀತಿಯನ್ನು ಬಾಪನ ಜೊತೆ ಏನ್ ಮಾಡೋದು, ಜಗಳ ಮಾಡಬೇಕು ಅಲ್ವಾ. ಅದಕ್ಕಾಗಿ ಮಕ್ಕಳೇ, ಸತ್ಯ ಸ್ನೇಹಿಯಾಗಿ ನಿಮ್ಮ ಸಮಯ ಸಂಕಲ್ಪವನ್ನ ಏನ್ ಮಾಡಿ ಭಗವಂತನ ಕೈಯಲ್ಲಿ ಕೊಟ್ಟು ಎಲ್ಲ ಜವಾಬ್ದಾರಿಯನ್ನ, ಲೌಕಿಕ ಅಲೌಕಿಕ 84 ಜನ್ಮ ಎಲ್ಲ ಜವಾಬ್ದಾರಿಯನ್ನು ಯಾರಿಗೆ ಕೊಡ್ಬೇಕು, ಭಗವಂತನ ಕೈಲಿ ಕೊಟ್ಬಿಟ್ಟು ನೀವೇನ್ ಮಾಡ್ಬೇಕು, ಮೌಜಿಕ ಅನುಭವ ಕರು ಮೆಹನತ್ ಭುಕ್ತ ಬನು, ಪರಿಶ್ರಮ ಪಡಬೇಕಾದ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಅರ್ಥ ಆಯ್ತು. ಅರ್ಥ ಆಯ್ತಾ? ಹಾ. ಒಂದು ಸಣ್ಣ ಮಗು ಈ ಪ್ರಪಂಚಕ್ಕೆ ಬರ್ತದೆ. ಹೆಂಗ ಬರ್ತದೆ? ತಾಯಿ ಹೊಟ್ಟೆಯಿಂದ ಬರ್ತದೆ. ತಾಯಿ ಹೊಟ್ಟೆಯಿಂದ ಬರ್ತದೆ. ಏನ್ ತಗೊಂಡು ಬರ್ತದೆ? ಏನು ಇಲ್ಲ. ಸಂಸ್ಕಾರಗಳಂತ. ಆತ್ಮ ಮತ್ತು ಶರೀರ ಎರಡು ಬರ್ತದೆ, ಹೌದಾ? ಹಾ. ಸರಿ. ಆತ್ಮ ಜೊತೆಗೆ ಏನಿದೆ? ಸಂಸ್ಕಾರಗಳು. ಸಂಸ್ಕಾರ. ಶರೀರನೂ ಇದೆ ತಾನೆ? ಆ, ಶರೀರದ ನಿರ್ವಹಣೆ ಮಾಡ್ಬೇಕಲ್ವಾ? ಹೌದು. ಆ ಮಗುವಿನ ಶರೀರದ ನಿರ್ವಹಣೆ ಯಾರು ಮಾಡ್ತಾರೆ? ತಾಯಿ. ತಾಯಿ. ಎಷ್ಟು ಗಂಟೆಗೆ ಮಲ್ಕೊಳ್ಬೇಕು ಅಂತ ಯಾರು ನಿರ್ಣಯ ಮಾಡ್ತಾರೆ? ತಾಯಿ. ತಾಯಿ. ಎಷ್ಟು ಗಂಟೆಗೆ ಹೇಳ್ಬೇಕು ಅಂತ ಯಾರು ನಿರ್ಣಯ ಮಾಡ್ತಾರೆ? ತಾಯಿ. ತಾಯಿ. ಯಾವ ಸೋಪಿಂದ ಸ್ನಾನ ಮಾಡ್ಬೇಕು ಅಂತ ಯಾರು ನಿರ್ಣಯ ಮಾಡ್ತಾರೆ? ತಾಯಿ. 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 ಮಗು ಏನ್ ಮಾಡ್ತಾ ಇರ್ತದೆ? ಸುಮ್ಮನೆ ಇರುತ್ತೆ. ಆ ತೊಟ್ಲಲ್ಲಿರುವಂತ ಮಗು ಇದೆಯಲ್ಲ, ಅದ್ ನೋಡಿ ನೀವು, ಅದು ನಿಮ್ಮ ನೋಡಬಾರ್ದು, ಅದ್ರ ಪಡೆಗದಿರ್ಬೇಕು. ಅದ್ ಹೆಂಗಿರ್ತದೆ? ಮಸ್ತ್ ಆಗಿರ್ತಿತ್ತು ಆಡ್ಕೊಂಡು. ಕಾಲು ಬೆರಳು ತಕೊಂಡು ಬಾಯಿ ಒಳಗಡೆ ಹಾಕೊಂಡು ಚೀಪ್ಕೊಂಡು ಎಲ್ಲೋ ಒಂದ್ ಏನೇನೋ ಮಾಡ್ಕೊಂಡು ಅದರದೇ ರಾಜ್ಯದಲ್ಲಿ ಇರ್ತದ, ಹೌದು ತಾನೆ? ಹೌದು. ಅದಕ್ಕೆ ಈ ಪ್ರಪಂಚದ ದುಃಖ, ಕಷ್ಟ, ಯುದ್ಧ, ಯುಕ್ರೇನು, ರಷ್ಯಾ, ಸಿಹಿ, ಕಹಿ, ಬೇರೆ ಏನಾದ್ರೂ ಗೊತ್ತಿದೆ ಅದಕ್ಕೆ? ಏನು ಗೊತ್ತಿಲ್ಲ. ಅದು ಯಾವ್ದೋ ಒಂದು ರಾಜ್ಯದಲ್ಲಿ ಏನಾಗಿದೆ ಖುಷಿಯಾಗಿ ಜೀವನ ಇದೆ. ಅಂದ್ರೆ ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ABCD, BCom, BSc, ಕಂಪ್ಯೂಟರ್, ಲ್ಯಾಪ್ಟಾಪ್, ಇಂಜಿನಿಯರಿಂಗು, ಮೆಡಿಕಲ್ಲು, ಹಣ, ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್, ಸ್ತ್ರೀ, ಪುರುಷ, ಇದು ಯಾವ್ದು ಜೊತೆಗೆ ಏನಾಗಿಲ್ಲ ಕನೆಕ್ಟ್ ಇಲ್ಲ. ಅದರದ್ದೇ ಒಂದು ಸಪರೇಟ್ ಏನು ಲೋಕ. ಲೋಕ. ಅದು ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಮಾತ್ರ ಗೊತ್ತು, ಹೌದು ತಾನೆ? ಯಾವ ರಾಜ್ಯದಲ್ಲಿ ಇದೆ ಅಂತ. ಓಕೆ, ಸ್ವಲ್ಪ ಮಗು ದೊಡ್ಡದಾದ್ಮೇಲೆ ಕೈಲಿ ಒಂದು ಆಟಿಕೆ ಸಾಮಾನು ಕೊಡ್ತಾರೆ. ಅದ್ರ ಮೊದಲು ನೀವು ನೋಡಿ ಏನ್ ಮಾಡ್ತಾ ಇರ್ತದ್ದು, ಬೆರಳನ್ನ ಬಾಯಲ್ಲಿ ಹಾಕೋದು ಅಲ್ವಾ, ಏನೇನೋ ಅದದೇ ರಾಜ್ಯದಲ್ಲಿ ಇರ್ತದೆ. ಹಾಗೆ ನಾವು ಕೂಡ ಹೆಂಗಿರ್ಬೇಕಂತೆ, ನಮ್ದೇ ಲೋಕದಲ್ಲಿ ಇರ್ಬೇಕು. ಯಾವ ಲೋಕದಲ್ಲಿ? ಮೊಬೈಲ್ ಲೋಕದಲ್ಲ, ಕನಸಿನ ಲೋಕದಲ್ಲ. ಯಾವ ಲೋಕದಲ್ಲಿ? ಪರಮಧಾಮದಲ್ಲಿ. ಆ ಪರಮಧಾಮ. ಯಾವ ಲೋಕದಲ್ಲಿ? ಸಫಲತೆಯ ಲೋಕದಲ್ಲಿ, ಖುಷಿಯ ಲೋಕದಲ್ಲಿ, ಆನಂದದ ಲೋಕದಲ್ಲಿ, ಸಂಪಾದನೆಯ ಲೋಕದಲ್ಲಿ, ಜಮಾದ ಲೋಕದಲ್ಲಿ, ಅತೀಂದ್ರಿಯ ಸುಖದ ಲೋಕದಲ್ಲಿ ನಾವು ಇರ್ಬೇಕು. ಇರಬೇಕಾಗ್ತದೆ. ಅಂದ್ರೆ ಮಸ್ತ ಕಲಂದರ್, ಮಸ್ತ್ ಆರಾಮಾಗಿ ಏನ್ ಮಾಡ್ಬೇಕು, ಬಿಟ್ಟು ಈ ವೀಕೆಂಡ್ ಪಾರ್ಟಿಗೆ ಹೋಗ್ತಾರೆ ನೋಡಿ, ನೀರಲ್ಲಿ ಆಟ ಆಡೋದೇನು ಎಲ್ಲವನ್ನು ಮಾಡ್ತಲ್ವ, ಹಾಗೆ ಬಾಬಾ ಹೇಳ್ತಾರೆ ನಿರಾಕಾರ ರೂಪದಲ್ಲಿ ನಾವೇನ್ ಮಾಡ್ಬೇಕು, ಮಸ್ತಿಯ ಅನುಭವವನ್ನು ಮಾಡ್ತಾ ಮಾಡ್ತಾ ಆ ಮಸ್ತಿಯಲ್ಲಿ ಏನಿರ್ಬೇಕು ಆತ್ಮೀಯರೇ, ವಿಶ್ವ ಕಲ್ಯಾಣನು ಕೂಡ ಅಡಗಿರಬೇಕು, ಸ್ವಕಲ್ಯಾಣನು ಕೂಡ ಸೇರಿರಬೇಕು. ಈ ರೀತಿ ರಾಜಯೋಗನೇ ಇರ್ಬೋದು,
ಲೌಕಿಕ ಜೀವನನೇ ಇರ್ಬೋದು, ಸೇವೆಯ ವಿಷಯ ಇರ್ಬೋದು, ಪುರುಷಾರ್ಥ ಇರ್ಬೋದು, ಎಲ್ಲದಿಂದಲೂ ಕೂಡ ನೀವು ಪರಿಶ್ರಮದಿಂದ ಮುಕ್ತ ಆಗ್ಬೇಕು. ಈಗ ಪ್ರಶ್ನೆ, ಆ ಸಣ್ಣ ಮಗು ಪರಿಶ್ರಮ ಯುಕ್ತ ಆಗಿದೆಯೋ ಪರಿಶ್ರಮ ಮುಕ್ತ ಆಗಿದೆಯೋ? ಪರಿಶ್ರಮ ಮುಕ್ತ. ಕಾರಣ ಎಲ್ಲ ತಾಯಿ ನೋಡ್ಕೊಳ್ತಾ ಇದಾರೆ. ತಾನು ತಾಯಿಗೆ ಸಮರ್ಪಣೆ ಮಾಡ್ಕೊಂಡಿದ್ಯಲ್ಲ, ಅದು ತಾಯಿ ಏನು ಮಾಡ್ತಾರೋ ಅದಕ್ಕೆ ಓಕೆ. ತಾಯಿ ಏನ್ ಮಾಡ್ತಾರೋ ಅದಕ್ಕೇನು ಓಕೆ. ಹಿಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ಅಂತ ಏನಾದ್ರು ಹೇಳತ್ತಾ? ಇಲ್ಲ. ಹೇಳತ್ತೋ ಹೇಳಲ್ವೋ? ಹೇಳಲ್ಲ. ತಾಯಿ ಏನ್ ಮಾಡ್ತಾರೋ, ಏನ್ ಟ್ರೀಟ್ಮೆಂಟ್ ಕೊಡ್ತಾರೋ ಯಾವ್ದಕ್ಕೆ? ಮಗುವಿಗೆ. ಶರೀರಕ್ಕೆ. ಅದನ್ನ ಏನ್ ಮಾಡ್ತಾರೆ? ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಓಕೆ, ಮಗುಗೆ ಸಮಸ್ಯೆ ಸ್ಟಾರ್ಟ್ ಆಗೋದು ಯಾವಾಗ? ಸ್ವಲ್ಪ ಬುದ್ಧಿ ಬಂದಾಗ 5 ವರ್ಷ. ಸ್ವಲ್ಪ ಬುದ್ಧಿ ಬಂದಾಗ ಏನ್ ಮಾಡ್ತದೆ? ಅಮ್ಮನ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಅವ್ಳು ರೆಡಿ ಇರೋದಿಲ್ಲ. ಅವಾಗ ಅವ್ರೇನ್ ಮಾಡ್ತಾರೆ? ಅವರೇ ಹೋಗ್ತಾರೆ. ಅಮ್ಮ ಮುದ್ದೆ ಸಾಂಬಾರ್ ಕೊಡ್ತಾರೆ ಅಂದ್ರೆ ಬೇಡ, ನನಗೆ ಮಸಾಲೆ ಪುರಿ ಬೇಕು ಅಂತ ಹೇಳ್ತಾರೆ. ಹೌದಾ? ಅಮ್ಮ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಇಲ್ಲ, ನಾನು ಪ್ರೈವೇಟ್ ಸ್ಕೂಲಿಗೆ ಹೋಗ್ತೇನೆ ಅಂತ ಹೇಳ್ತಾರೆ. ಅಮ್ಮ ಇಂಜಿನಿಯರಿಂಗ್ ಮಾಡೋ ಅಂದ್ರೆ ಇಲ್ಲ, ನಾನು ಮೆಡಿಕಲ್ ಮಾಡ್ತೇನೆ ಅಂತ ಹೇಳ್ತಾರೆ. ಅಂದೇನ್ ಮಾಡ್ತಾರೆ? ಅಮ್ಮ ಏನ್ ಹೇಳ್ತಾರೋ ಅದರ ಅಪೋಸಿಟ್. ಯಾಕೆ? ಅವ್ರದ್ದೇ ಸ್ವಂತ ಬುದ್ಧಿ. ಬುದ್ಧಿ ಬಂದ್ಬಿಟ್ಟಿದೆಯಲ್ಲ, ಆ ಬುದ್ಧಿ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ? ಹಾಗೆ ಚಿಕ್ಕವರಿದ್ದಾಗ ಅವರ ಜೀವನದ ಸಂಪೂರ್ಣ ಜವಾಬ್ದಾರಿ ಯಾರ್ದು? ತಾಯಿದಿರುವಂತ ಕಾರಣದಿಂದ ಆ ಮಗು ಹೆಚ್ಚಿಗೆ ಪರಿಶ್ರಮ ಪಡಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಹಾಗೆ ಆದ್ಮೇಲೆ ನಿಮ್ಮ ಮನಸ್ಸನ್ನ ಎಷ್ಟು ನೀವು ಉಪಯೋಗ ಮಾಡ್ತಿರೋ, ನಾನು ನನ್ನದು ಅಂತ ಉಪಯೋಗ ಮಾಡ್ತಿರೋ, ಅಷ್ಟು ನೀವು ಪರಿಶ್ರಮ ಪಡಬೇಕಾಗ್ತದೆ. ಅದೇ ಮನಸ್ಸನ್ನ, ಜೀವನವನ್ನ ಭಗವಂತನಿಗೆ ಕೊಟ್ಟು ಅವನಿಗೆ ಉಪಯೋಗ ಮಾಡ್ಲಿಕ್ಕೆ ಬಿಟ್ರೆ ನೀವು ಪರಿಶ್ರಮದಿಂದ ಏನಾಗ್ತೀರಿ? ಅಂದ್ರೆ ನೀವು ಕರ್ಮದಿಂದ ಮಾತ್ರ ನೀವು ಮುಕ್ತರಾಗ್ಬೇಕು ಹೊರತು ಕರ್ಮದ ಫಲದಿಂದ ಅಲ್ಲ. ನೋಡಿ, ಅಮ್ಮ ಮಗುವಿನ ಜೊತೆಗೆ ಮಾತಾಡ್ತಿರ್ತಾರೆ, ಆ ಮಗುನು ಕೂಡ ಯಾರ ಜೊತೆಗೆ ಇರ್ತದೆ? ಅಳೋದಿರ್ಲಿ, ನಗೋದಿರ್ಲಿ, ಕೂದಲು ಎಳೆಯೋದಿರ್ಲಿ, ಕಿವಿ ಎಳೆಯೋದಿರ್ಲಿ, ಏನ್ ಬೇಕಾದ್ರೂ ಕೂಡ ಏನ್ ಮಾಡ್ತಿರ್ತದ? ಅದು ಮಾಡ್ತಾ ಇರ್ತದೆ ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಎಲ್ಲ ಜವಾಬ್ದಾರಿಯನ್ನ, ನಿಮ್ಮ ಕುಟುಂಬದ ಜವಾಬ್ದಾರಿ ಇರ್ಬೋದು, ಆರೋಗ್ಯದ ಜವಾಬ್ದಾರಿ ಇರ್ಬೋದು, ಹಣಕಾಸಿನ ಜವಾಬ್ದಾರಿ ಇರ್ಬೋದು, ಎಲ್ಲವನ್ನು ಏನ್ ಮಾಡ್ಬೇಕು? ಭಗವಂತನಿಗೆ ಒಪ್ಪಿಸ್ಬಿಟ್ಟು ಸದಾಕಾಲ ಈಶ್ವರಿಯ ಸೇವೆಯಲ್ಲಿ ಏನಾಗಿರ್ಬೇಕು ನೀವು? ಮುಳುಗು. ಹಾಗಂತ ಎಲ್ಲ ಜವಾಬ್ದಾರಿ ಬಾಬಾನಿಗೆ ಕೊಟ್ಟಿದ್ದೀನಿ, ನಾನು ಹಾಸ್ಪಿಟ್ಲಿಗೆ ಹೋಗೋದಿಲ್ಲ, ಮಾತನ್ನೇ ತಗೊಳ್ಳೋದಿಲ್ಲ, ಊಟ ತಿಂಡಿ ಮಾಡೋದಿಲ್ಲ ಅಂತಂದ್ರೆ, ನಿದ್ರೆ ಮಾಡೋದಿಲ್ಲ, ಅದು ಆಗೋದಿಲ್ಲ. ಅದನ್ನೆಲ್ಲ ಮಾಡ್ತಾ ಇರಬೇಕು. ಆದ್ರೆ ಸಮಸ್ಯೆ ಬಂದಾಗ ಪರಿಹಾರ ಮಾಡುವಂತ ಜವಾಬ್ದಾರಿ ಯಾರಿಗೆ ಕೊಡ್ಬೇಕು? ಭಗವಂತನಿಗೆ ಒಪ್ಪಿಸ್ಬಿಟ್ಟು ಅದರ ಪರಿಹಾರವನ್ನ ಬಾಬಾ ಏನ್ ಮಾಡ್ತಿದ್ದಾರೆ? ಮಾಡ್ತಾ ಇದ್ದಾರೆ. ಹೀಗೆ ನನ್ನ ಮಕ್ಕಳು ವರ್ತಮಾನ ಸಮಯದಲ್ಲಿ ಸಫಲತಾ ಮೂರ್ತಿಗಳಾಗಿ ಸಂಪೂರ್ಣವಾಗಿ ಯಾವ್ದಲ್ಲಿದ್ದಾರಂತೆ? ಸಾಕ್ಷಾತ್ಕಾರ ಮೂರ್ತಿಗಳಾಗಿ. ಯಾರು ಸಾಕ್ಷಾತ್ಕಾರ ಮಾಡಿಸಿದ್ದಾರೆ? ಶಿವ ಬಾಬಾ ಅವ್ರ ಸಾಕ್ಷಾತ್ಕಾರ. ಯಾರು ಸಾಕ್ಷಾತ್ಕಾರ ಆಗ್ಬಾರ್ದು ಅದರ ಮೂಲಕ? ನಿಮ್ದು ಆಗ್ಬಾರ್ದು, ನಿಮ್ ಸಂಸ್ಕಾರದ್ದು ಆಗ್ಬಾರ್ದು, ರಾವಣನ ಸಾಕ್ಷಾತ್ಕಾರನು ಆಗ್ಬಾರ್ದು. ಅಲ್ಲಿ ಯಾರು ಸಾಕ್ಷಾತ್ಕಾರ ಆಗ್ಬೇಕು? ಬಾಬಾ. ಈಗ ಒಬ್ಬ ವ್ಯಕ್ತಿ ರಾಮನ ಪಾತ್ರ ಹಾಕೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ, ಓಕೆನಾ? ಅದು ಒಳಗಡೆಗೆ ರಾಕೇಶ್ ಅಣ್ಣ ಇದ್ದಾರೆ. ಯಾರಿದ್ದಾರೆ? ರಾಮನ ಪಾತ್ರ ಹಾಕಿದ್ಯಾರು? ರಾಮನ ಪಾತ್ರ ಹಾಕಿದ್ಯಾರು? ಡ್ರಾಮಾದಲ್ಲಿ ರಾಮನ ಪಾತ್ರ ಹಾಕಿದ್ಯಾರು? ರಾಕೇಶ್ ಅಣ್ಣ. ಸ್ಟೇಜ್ ಅಲ್ಲಿ ಬಂದಾಗ ಜನರಿಗೆ ಯಾರು ಕಾಣ್ತಾರೆ? ರಾಮ ರಾಕೇಶ್ ಅಣ್ಣ ಯಾರಿಗಾರು ಕಾಣ್ತಾರ? ಇಲ್ಲ. ಇಲ್ಲ. ರಾಕೇಶ್ ಅಣ್ಣನು ಡೈಲಾಗ್ ಹೊಡಿಬೇಕಾದ್ರೆ ಏನಾಗಿರ್ತಾರೆ? ಅವರು ರಾಮ ಆಗಿರ್ತಾರೆ, ಜನನು ಅವರನ್ನು ಯಾವ ರೀತಿಯಲ್ಲಿ ನೋಡ್ತಾರೆ? ರಾಮನ ರೂಪದಲ್ಲಿ ನೋಡ್ತಾರಲ್ವಾ? ಹಾಗೆ ಇಲ್ಲೂನು ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಎಲ್ಲ ಜವಾಬ್ದಾರಿ ಭಗವಂತನಿಗೆ ಕೊಟ್ಬಿಟ್ಟು ನಿಮ್ಗೆ ಏನಾಗ್ಬೇಕು? ಭಗವಂತನ ಸಾಕ್ಷಾತ್ಕಾರ ನಿಮ್ಮ ಮಾತಿನಲ್ಲಿ, ಕೃತಿಯಲ್ಲಿ, ಸಂಕಲ್ಪದಲ್ಲಿ, ದೃಷ್ಟಿಯಲ್ಲಿ, ಯೋಚನೆಯಲ್ಲಿ, ಚಿಂತನೆಯಲ್ಲಿ, ಎಲ್ಲದಲ್ಲೂ ಕೂಡ ಯಾರಿರ್ಬೇಕು? ತಾಯಿ ಮಗು ಜೊತೆಗಿದ್ದಾಗ ಸದಾ ಕಾಲ ತಾಯಿ ಗಮನ ಯಾರ ಜೊತೆಗಿರ್ತದೆ?
ಮಗುವಿನ ರೀತಿಯಲ್ಲಿ ಮಗು ಇರ್ತಾರೆ. ಜೊತೆ. ಹಾಗೆ ಎಲ್ಲವನ್ನ ಭಗವಂತನಿಗೆ ಕೊಟ್ಟಾಗ ನಾವೇನಾಗ್ತೀವಿ? ನಿಶ್ಚಿಂತ. ಚಕ್ರವರ್ತಿಗಳಾಗ್ತೀವಿ. ಅಂದ್ರೆ ಚಕ್ರವರ್ತಿ. ಪೂರ್ತಿ ವಿಶ್ವದ ಪಾಲನೆ ನಿಮ್ಮ ಮೂಲಕ ಭಗವಂತ ಮಾಡ್ತಾ ಇರ್ತಾರೆ. ಜಡ ಮತ್ತು ಚೈತನ್ಯ ವಸ್ತುಗಳಿಗೆ, ಶಕ್ತಿಗಳಿಗೆ ಭಗವಂತನ ಶಕ್ತಿ ಸಿಗ್ತಾ ಇರಬೇಕಾದ್ರೆ ನಿಮಗೆ ಯಾರಿಂದನೋ ಅಪೋಸಿಷನ್ ಬರೋದಿಲ್ಲ. ಸ್ಥೂಲವಾಗಿ, ಸೂಕ್ಷ್ಮವಾಗಿ, ಕನಸಲ್ಲಿ, ಮನಸ್ಸಲ್ಲಿ ಎಲ್ಲೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ನಿಮ್ಗೆ ಏನಾದ್ರು ಚಿಂತೆ ಇದೆಯಾ? ಇಲ್ಲ. ಇಲ್ಲ. ಏನಾದ್ರು ಸಮಸ್ಯೆ ಇದೆಯಾ? ಇಲ್ಲ. ಏನಾದ್ರು ನೋವಿದೆಯಾ? ಇಲ್ಲ. ಮತ್ತೆ ನೀವ್ ಹೆಂಗಿದ್ದೀರಿ? ನಿಶ್ಚಿಂತ. ಚಕ್ರವರ್ತಿ. ಈಶ್ವರಿಯ ಮೌಜಲ್ಲಿದ್ದೀರಿ. ಓಕೆ, ಅಂತಹ ಮಕ್ಕಳನ್ನ ಇವತ್ತು ಬಾಬಾ ನೋಡ್ತಾ ಯಾವ ಮಕ್ಕಳನ್ನ ನೋಡ್ತಿದ್ದಾರೆ? ನಿಶ್ಚಿಂತ ಮೋಜಿನ ಮೋಜಲ್ಲಿ ಲಾಸ್ಟ್ ಮುರಳಿಯ ಮಾತನ್ನ ಯಾವ ಮಕ್ಕಳು ಧಾರಣೆ ಮಾಡಿ ಕಾರ್ಯರೂಪದಲ್ಲಿ ತಂದು ಸ್ವರೂಪದಲ್ಲಿದ್ದಾರೋ ಅಂತಹ ಮಕ್ಕಳನ್ನ ಏನ್ ಮಾಡ್ತಿದ್ದಾರೆ ಬಾಬಾ? ನೋಡ್ತಾ ಇದ್ದಾರೆ. ನೋಡ್ತಾರೆ. आज बाप दादा अपने चारों ओर के बेफिक्र बादशाहों के संगठन को देख रहे हैं. ಇವತ್ತು ಬಾಪ್ ದಾದಾರವರು ನಾಲ್ಕು ಕಡೆಯ ತಮ್ಮದೇ ನಿಶ್ಚಿಂತ ಚಕ್ರವರ್ತಿಗಳ ಸಂಘಟನೆ ಏನೇನ್ ಮಾಡ್ತಿದಾರೆ ಅಂತ ಬಾಬಾ ನೋಡ್ತಾ ಇದ್ದಾರೆ. ಅಪ್ಪನೇ ಅಂತಂದ್ರು ಬಾಬಾ. ಅಪ್ಪನೇ ಅಂತಂದ್ರೆ ಏನು? ತಮ್ಮ ಅಂದ್ರೆ ಏನು? ಬಾಬಾ ಈ ನಿಶ್ಚಿಂತ ಚಕ್ರವರ್ತಿಗಳನ್ನಾಗಿ ಮಾಡಿದ್ಯಾರು? ಬಾಬಾ ಅವರು. ಬಾಬಾ ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಜೀವನವನ್ನ ನೀವು ಭಗವಂತನಿಗೆ ಕೊಡಬೇಕೇ ಹೊರತು ಯಾವುದೇ ಲೌಕಿಕ ಶರೀರಧಾರಿಗಳಾಗ್ಲಿ ಅಲೌಕಿಕ ವ್ಯಕ್ತಿಗಳಾಗ್ಲಿ ಕೊಡಬಾರದು. ಕೆಲವೊಂದ್ಸಲ ನಾವು ತಪ್ಪು ಮಾಡ್ತೀವಿ. ಏನ್ ತಪ್ಪು ಮಾಡ್ತೀವಿ? ಏನ್ ತಪ್ಪು ಮಾಡ್ತೀವಿ? ನಾನು ಮಾಡಿದೆ. ನಮ್ಮ ಸಮಸ್ಯೆಗಳನ್ನ, ನಮ್ಮ ಕಷ್ಟಗಳನ್ನ ನಾವು ಬಾಬನಿಗೆ ಹೇಳೋ ಬದಲು ಯಾರು ಲೌಕಿಕ ಅಲೌಕಿಕ ವ್ಯಕ್ತಿಗಳಿಗೆ ಹೇಳ್ಬಿಡ್ತೀವಿ. ಓಕೆನಾ? ಅವಾಗ ಹೇಳಿದಾಗ ಏನಾಗ್ತದೆ? ಸ್ಪ್ರೆಡ್. ಆ ಸಾಲು ಆಗಲ್ಲ ಅದು. ಅದು ಪಾಸಿಟಿವ್ ಬರ್ಬೋದು, ಅದಕ್ಕೆ ಹೆಚ್ಚಿಗೆ ನೆಗೆಟಿವ್ ಬರುವಂತ ಸಾಧ್ಯತೆಗಳು ಇರ್ತದೆ. ತುಂಬಾ ಇರ್ತವೆ. ನೆಗೆಟಿವ್ ಜಾಸ್ತಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವೇನ್ ಮಾಡ್ಬೇಕು? ನಿಮ್ಮ ಎಲ್ಲ ಜವಾಬ್ದಾರಿ ಯಾರಿಗೆ ಒಪ್ಸ್ಬೇಕು? ಬಾಬನಿಗೆ ಒಪ್ಸಬೇಕಾಗ್ತದೆ. ನಾಲ್ಕು ಕಡೆಯಲ್ಲಿ ನಿಶ್ಚಿಂತ ಚಕ್ರವರ್ತಿಯ ಸಂಘಟನೆ ಅಂತಂದ್ರೆ ಒಬ್ರಿಲ್ಲ, ಅಲ್ಲಿ ತುಂಬಾ ಜನ ಇದ್ದಾರೆ. ಮತ್ತೆ ಎಲ್ಲಾ ವಿಷಯದಲ್ಲೂ ಕೂಡ ಅವ್ರು ಏನಾಗಿದ್ದಾರೆ? ನಿಶ್ಚಿಂತ ಚಕ್ರವರ್ತಿ. ಮುಂದೆ ಪುರುಷಾರ್ಥ ಹೆಂಗಾಗ್ತದೆ? ಮುಂದೆ ಪ್ರಪಂಚ ಹೇಗೆ ನಡೆಯುತ್ತೆ? ಯಜ್ಞ ಹೇಗೆ ನಡೆಯುತ್ತೆ? ನನ್ನ ಪಾತ್ರ ಹೇಗಿರ್ತದೆ? ಅದು ಯಾವುದರ ಚಿಂತೆನೂ ಕೂಡ ಅವರಿಗೆ ಇರೋದು. ಯಾಕೆ? ಅನುಭವ ಮಾಡ್ತಾರೆ. ಎಲ್ಲ ಜವಾಬ್ದಾರಿ ಅವ್ರು ಇಸ್ಕೊಂಡಿದ್ದಾರೆ. ಜವಾಬ್ದಾರಿ ಅವರು ವಹಿಸ್ಕೊಂಡಿದ್ದಕ್ಕಿಂತ ಈಗ ಏನ್ ಬೇಕು ಇವಾಗ ಇಲ್ಲ ಆಗ್ತಾ ಇದೆ. ಮುಂದಿನ ತಗೊಂಡು ನಾನೇನ್ ಮಾಡೋಣ? ಈಗ ಏನು ಬೇಕು ಅದು ವಿಶ್ವ ಕಲ್ಯಾಣ. ಈಗಲೇ ನಾನು ಇರುವಂತ ಸ್ಥಳದಲ್ಲೇನೆ ಆಗ್ತಾ ಇದೆ. ಒಂದು ಪೈಸೆ ಖರ್ಚ ಇಲ್ಲ, ಸ್ಟೇಜ್ ಇಲ್ಲ, ನಿಮಗೆ ಲಕ್ಷಾಂತರ ಜನ ಇಲ್ಲ, ಏನು ಬೇಡ. ಏನು ಇಲ್ದೇನೆ ಫೈನಲಿ ಸತ್ಯುಗ ತ್ರೇತಾಯುಗದಲ್ಲಿ ಭಗವಂತ ಇರ್ತಾರೋ ಇರಲ್ವೋ? ಇರಲ್ಲ. ಇರೋದಿಲ್ಲ. ಅವ್ರ ಶಕ್ತಿ ಇರ್ತದೋ ಇರಲ್ವೋ? ಶಕ್ತಿ ಇರ್ತದೆ. ಇರ್ತದ ತಾನೆ? ಅಂದ್ರೆ ಏನರ್ಥ? ಆ ಸಪ್ತ ಗುಣಗಳು ಇರ್ತಾವ ತಾನೆ? ಇರ್ತದೆ. ಆಮೇಲೆ ಆಕ್ಚುಲಿ ಭಗವಂತ ಅಂತಂದ್ರೆ ಏನು? ಸಪ್ತ ಗುಣಗಳು ತಾನೆ? ಗುಣಗಳು ಮಾತ್ರ. ಆ ನಿರಾಕಾರ ಶಕ್ತಿ ತಾನೆ? ಹೌದು. ಅದು ನಿಮ್ಮಿಂದ ಹೊರಗಡೆ ಹೋಗುವಂತ ಅನುಭವ ನಿಮ್ಗೆ ಆಗ್ತಾ ಇರ್ಬೇಕು. ಬಾಬಾ ಅದನ್ನ ಏನ್ ಮಾಡ್ತಿದ್ದಾರೆ? ಕಳಿಸ್ತಾ ಇದ್ದಾರೆ. ಅದೇ ನಿಜವಾದಂತ ಸಾಕ್ಷಾತ್ಕಾರ. ಕೆಲವರಿಗೆ ಏನ್ ಅನ್ಸತ್ತೆ, ಅಯ್ಯೋ ಅನ್ನೋರೆ ತುಂಬಾ ಜನ ಅನುಭವ ಹೇಳ್ತಾರೆ, ಅವ್ರಿಗೆ ವೈಟ್ ಪ್ರಕಾಶ ಕಾಣ್ತಂತೆ, ರೆಡ್ ಕಾಣ್ತಂತೆ, ಗುಲ್ಜಾರ್ದಾದಿ ನನ್ ಕಾಣ್ಲೇ ಇಲ್ಲ, ನನ್ನ ಯೋಗ ಸರಿ ಇದೆಯೋ ಇಲ್ವೋ? ಓ, ಅದಕ್ಕೆ ಬಾಬಾ ಹೇಳ್ತಾರೆ ಸಾಕ್ಷಾತ್ಕಾರ ಕಾ ಇಚ್ಛಾ ನಹೀ. ಇಟ್ಕೋಬೇಡಿ. ಆ ಏನಂದ್ರೆ ಸಾಕ್ಷಾತ್ಕಾರ ಇಚ್ಛೆ ಇಟ್ಕೋಬೇಡಿ ಅಂತ ಹೇಳಿದಾರೆ. ಸಾಕ್ಷಾತ್ಕಾರದ ಇಚ್ಛೆ ಇಟ್ಕೊಳ್ಬೇಡಿ ಅಂತ ನಮ್ಮ ಅಪ್ಪ ಹೇಳ್ತಾರೆ. ಹ್ಮ್. ಇನ್ನೊಂದ್ ಕಡೆ ಸಾಕ್ಷಾತ್ಕಾರ ಮೂರ್ತಿ ಆಗಿ ಅಂತ ಹೇಳ್ತಾರೆ. ಮೂರ್ತಿಯಾಗಿ ಅಂತ ಹೇಳಿ. ಬಾಬನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಸಾಕ್ಷಾತ್ಕಾರ ಇಚ್ಛೆ ಇಟ್ಕೊಳ್ಬೇಡಿ ಅಂತ ಅವ್ರಿಗೆ ಹೇಳೋದು, ಮತ್ ನೀನ್ ಸಾಕ್ಷಾತ್ಕಾರ ಮೂರ್ತಿ ಹಾಗೆ ಅಂತ ಹೇಳ್ತಾರೆ. ನಾವ್ ಆಗ್ಬೋದು, ಇಟ್ಕೊಳ್ಬಾರ್ದು ನಾವು. ಆ ಬಾಬಾ ಏನ್ ಹೇಳುದು ಗೊತ್ತಾ? ಸಾಕ್ಷಾತ್ಕಾರ ಅಂದ್ರೆ ಸ್ಥೂಲವಾಗಿ ಕಣ್ಣಿಗೆ ಕಾಣುವಂತ ಯಾವುದೇ ಆಕಾರದ ಇಚ್ಛೆಯನ್ನ ಇಟ್ಕೋಬೇಡಿ. ಇಟ್ಕೊಳ್ಬೇಡಿ. ಅದು ನಿರಾಕಾರ ಮೂಲ ರೂಪ ಏನಿದೆ ಅದನ್ನು ನೀವು ಏನ್ ಮಾಡ್ತಾ ಹೋಗಿ ಅನುಭವ ಮಾಡ್ತಾರೆ. ಅಂದ್ರೆ ಆ ಶಬ್ದದ ಅರ್ಥವನ್ನು ನಾವೇನ್ ಮಾಡ್ಬೇಕಾಗತ್ತೆ? ಆದ್ಮೇಲೆ ತಿಳ್ಕೊಳ್ಬೇಕು. ಓಕೆ, ಸರಿ.
ಈಗ ನಿಮ್ಗೊಂದು ಪ್ರಶ್ನೆ. ಆಮ್ ಆದ್ಮಿ ಅಂದ್ರೆ ಇಲ್ಲಿ ಆಮ್ ಶಬ್ದದ ಅರ್ಥ ಏನು? ಆಮ್ ಆದ್ಮಿ ನಾನು ಮನುಷ್ಯ. ಆದ್ಮಿ ಅಂದ್ರೆ ಮನುಷ್ಯ. ಆಮ್ ಅಂತಂದ್ರೆ ನಾನು ನಾರ್ಮಲ್. ನಾರ್ಮಲ್. ಆಮ್ ಆದ್ಮಿ ಅಂತಂದ್ರೆ ಏನು? ಸಾಧಾರಣ ಮನುಷ್ಯ. ಸಾಧಾರಣ ಮನುಷ್ಯ. ನಾರ್ಮಲ್ ಮನುಷ್ಯ. ಆಮ್ ಆದ್ಮಿ ಸಾಧಾರಣ ಮನುಷ್ಯ. ಓಕೆ ಓಕೆ. ಆಮ್ ಕಾ ಜ್ಯೂಸ್ ಅಂತಂದ್ರೆ ಏನು? ಮಾವಿನಕಾಯಿ ಮಾವಿನ ಮಾವಿನ ಹಣ್ಣಿನ ರಸ. ಅವಾಗ ಎರಡೂ ಕೂಡ ಆಮ್ ತಾನೆ. ಎರಡು ಆಮ್ ತಾನೆ. ಅದ್ರಲ್ಲಿ ಚೇಂಜಸ್ ಇದೆಯಾ? ಇಲ್ಲ. ಇಲ್ಲ. ರೈಟಿಂಗ್ ಅಲ್ಲಿ ಚೇಂಜಸ್ ಇದೆಯಾ? ಪ್ರೊನೌನ್ಸಿಯೇಷನ್ ಅಲ್ಲಿ ಚೇಂಜಸ್ ಇದೆಯಾ? ಆಮ್ ಆದ್ಮಿ ಅಂತಂದಾಗ ಆಮ್ ಏನ್ ಬಂತು? ಸಾಧಾರಣ ಬಂತು. ಆಮ್ ಕಾ ಜ್ಯೂಸ್ ಅಂದ ತಕ್ಷಣ ಆಮ್ ಏನಾಯ್ತು? ಬಿಡ್ತು. ಹೌದು ತಾನೆ? ಆವಾಗ ಅದನ್ನು ಎಲ್ಲಿ ಹೇಗೆ ಯೂಸ್ ಮಾಡಿದಾರೆ ಅಂತ ನಮ್ಗೆ ಏನಾಗ್ಬೇಕು? ಗೊತ್ತಾಗ್ಬೇಕು. ಗೊತ್ತಾಗ್ಬೇಕಾಗ್ತದೆ. ಅದರ ಶಬ್ದ ಏನು ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೀವೇನಾಗ್ಬೇಕು? ನಿಶ್ಚಿಂತ ಚಕ್ರವರ್ತಿಗಳಾಗ್ಬೇಕು. ಯಾಕೆ? ವರ್ತಮಾನದಲ್ಲಿ ನೀವೆಲ್ಲಿದ್ದೀರೋ ಅಲ್ಲಿಂದನೇ ಬಾಬಾ ವಿಶ್ವಕ್ಕೆ ಈಶ್ವರ ಸೇವೆಯನ್ನ ತೆಗೆದುಕೊಳ್ತಾ ಇದ್ದಾರೆ. ಗುಪ್ತವಾಗಿ ಆಗ್ತಾ ಇದೆ. ಸಾಕ್ಷಾತ್ಕಾರ ಬಾಬಾ ಮಾಡಿಸ್ತಾ ಇದ್ದಾರೆ. ಯಾವಾಗ ಆ ಸ್ಟೇಜ್ ನಿಮ್ದು ಬರುತ್ತೋ ಆವಾಗ ನಿಮ್ ಸ್ಥಿತಿ ಏನ್ ಬರ್ತಾರೆ? ನಿಶ್ಚಿಂತ ಚಕ್ರವರ್ತಿ. ಅಂದ್ರೆ ನಾನು ಈಶ್ವರಿ ಜೀವನದಲ್ಲಿ ಏನ್ ಆಗ್ಬೇಕಿತ್ತೋ, ಭಗವಂತ ನನ್ನನ್ನು ಹೇಗೆ ಉಪಯೋಗ ಮಾಡ್ಕೊಳ್ಬೇಕಿತ್ತು ಅದನ್ನು ಬಾಬಾ ನನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಹೇಳುವಂತ ಅನುಭವ, ಅನುಭೂತಿ, ಸಫಲತೆ, ಖುಷಿ, ಆನಂದ, ಉಮಂಗ, ಉತ್ಸಾಹ, ಸಂತೋಷ, ಸಂತುಷ್ಟತೆ, ಸಂತೃಪ್ತತೆ ಎಲ್ಲಾನು ಕೂಡ ಏನಾಗಿರ್ತದೆ? ಇರ್ತದೆ. ಅವಾಗ ನೀವೇಗಿರ್ತೀರಿ? ಖುಷಿಯಾಗಿರ್ತೀವಿ. ಚಕ್ರವರ್ತಿ ಆಗಿರ್ತೀರಿ. ಏನಾಗಿರ್ತೀರಿ? ಚಕ್ರವರ್ತಿ. ಚಕ್ರವರ್ತಿ ಅಂತಂದ್ರೆ ಏನು? ರಾಜ, ದೊಡ್ಡ ರಾಜ. ದೊಡ್ಡ ರಾಜ. ಸಣ್ಣ ರಾಜ, ದೊಡ್ಡ ರಾಜ. ಓಕೆ. ರಾಜ ಶ್ರೇಷ್ಠನೋ, ಮಹಾರಾಜ ಶ್ರೇಷ್ಠನೋ, ಚಕ್ರವರ್ತಿ ಶ್ರೇಷ್ಠನೋ? ಚಕ್ರವರ್ತಿ ಶ್ರೇಷ್ಠ. ರಾಜ ಯಾರು? ಆತ್ಮ. ರಾಜ ಅಂದ್ರೆ ಒಂದು ಏರಿಯಾ ಇರ್ತದೆ, ಅದು ರಾಜ್ಯಭಾರ ಮಾಡ್ತಾರೆ. ಮಹಾರಾಜ ಅಂತಂದ್ರೆ ಅವನ ಏರಿಯಾ ಏನಿರ್ತದೆ? ದೇಶ ದೊಡ್ಡದಾಗಿ ದೊಡ್ಡದಿರ್ತದೆ. ಚಕ್ರವರ್ತಿ ಏರಿಯಾ ಇಡೀ ಎಲ್ಲ ವಿಶ್ವ. ಕಂಪ್ಲೀಟ್ ಅಂತ ರಾಜನಾಗಿರುವಂತ ಸ್ವರಾಜ್ಯ ಅಧಿಕಾರಿ. ತನ್ನ ಜೀವನ ಏನಾಗಿರ್ತದೆ? ತನ್ನ ಕರ್ಮೇಂದ್ರಿಯಗಳ ಮೇಲೆ ಅವನೇನ್ ಮಾಡ್ತಾನೆ? ನಿಯಂತ್ರಣ. ರಾಜ್ಯ ಮಾಡ್ತಾನೆ ಅಲ್ವಾ? ಓಕೆ. ಮಹಾರಾಜನಾಗಿರುವಂತವನು ಬೇರೆಯವ್ರ ಮೇಲೆ ನಿಯಂತ್ರಣ. ಮಹಾರಾಜನಾಗಿರುವಂತವನು ಸತ್ಯುಗದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡು ಆಗಿರುವಂತಹ 9 ಲಕ್ಷ ಜನರಿಗೆ ಏನ್ ಮಾಡ್ತಾರೆ? ರಾಜ್ಯಭಾರವನ್ನ. ಆವಾಗ ಭಾರತ ದೇಶ ಮಾತ್ರ ಇರ್ತದೆ ತಾನೆ? ಯಾವಾಗ? ಆವಾಗ ಎಷ್ಟು ಜನ ಆತ್ಮಗಳಿರ್ತಾರೆ? 9 ಲಕ್ಷ ಜನ ಆತ್ಮ ಇರ್ತಾರೆ. ಓಕೆ. ಆ ನಂತರ ಆತ್ಮಗಳು ಜಾಸ್ತಿ ಆದ್ರೂ ಕೂಡ ರಾಜನ ಪ್ರಭಾವ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. 9 ಲಕ್ಷ 1 ಜನ ಬರ್ಬೋದು, ಏನೋ ಆಗ್ಬಹುದು. ಸತ್ಯುಗದ ಎಂಡಲ್ಲಿ 2 ಕೋಟಿ ಬಂದ್ರು ಕೂಡ ಆರಂಭದ ಮೊದಲ ಉದಾಹರಣೆಯನ್ನು ನಾವು ತೆಗೆದುಕೊಂಡಾಗ ಅವನು ರಾಜ್ಯ ಮಾಡೋದು ಎಷ್ಟು ಜನರ ಮೇಲೆ? 9 ಲಕ್ಷ ಮನುಷ್ಯಾತ್ಮರ ಮೇಲೆ. ಮತ್ತೆ ಏರಿಯಾನು ಕೂಡ ಏನಾಗಿರ್ತದೆ? ಚಕ್ರವರ್ತಿ ಅಂದ್ರೆ ಪೂರ್ತಿ ವಿಶ್ವ. ವಿಶೇಷವಾಗಿ ಬಾಬಾ ಹೇಳ್ತಾರೆ ವಿಶ್ವ ಅಂತ ಮೊನ್ನೆ ಹೇಳಿದರೆ ಸ್ಥೂಲ ಪ್ರಪಂಚ ಅಂತ ಅಲ್ವಾ? ಯಾಕೆಂದ್ರೆ ಮೂಲವತನಕ್ಕೆ ಸೂಕ್ಷ್ಮವತನಕ್ಕೆ ನಾವೇನ್ ರಾಜ್ಯಭಾರ ಮಾಡಬೇಕಾದಂತ ಅನಿವಾರ್ಯತೆ ಇಲ್ಲ. ಈಗ ಪರಮಧಾಮದಲ್ಲಿರುವಂತ ಎಲ್ಲಾ ಆತ್ಮಗಳು ಇವಾಗ ಏನಾಗಿದ್ದಾವೆ? ಕೆಳಗಡೆಗೆ ಬಂದಿದ್ದಾವೆ. ಅವರ ಮೇಲೆ ನಾವಿವಾಗ ರಾಜ್ಯಭಾರವನ್ನ ಮಾಡ್ಬೇಕು. ರಾಜನ ಕರ್ತವ್ಯ ಏನು? ಪ್ರಜೆಗಳ ಪಾಲನೆ ಅಂತಂದ್ರೆ ಪ್ರಜೆಗಳಿಗೆ ಏನು ಶತ್ರುಗಳಿಂದ ಬಾಧೆ ಇದೆ, ಆರೋಗ್ಯದಲ್ಲಿ ತೊಂದರೆ ಇದೆ, ಹಣಕಾಸಿನ ಸಮಸ್ಯೆ ಇದೆ, ಏನೇನಿದೆಯೋ ಅದನ್ನ ಅವರಿಂದ ಹೋಗಲಾಡಿಸಿ ಆ ಪ್ರಜೆಗಳು ಸದಾಕಾಲ ಏನಾಗಿರ್ಬೇಕು? ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಹೌದು ತಾನೆ? ಹಾಗೆ ಇವತ್ತಿನ ಪ್ರಜೆಗಳಿಗೆ ಏನು ಬೇಕಾಗಿದೆ? ಶಾಂತಿ. ಅದು ಎಲ್ಲಿ ಸಿಗತ್ತೆ? ಬಾಬಾರಿಂದ. ಆವಾಗ ನಮ್ಮ ಮನ ಬುದ್ಧಿನ ಭಗವಂತನ ಕೈಲಿ ಇಟ್ಬಿಟ್ಟು ಪೂರ್ತಿ ವಿಶ್ವಕ್ಕೆ, ಕಣ ಕಣಗಳಿಗೆ, ಸರ್ವ ಆತ್ಮಗಳಿಗೆ ನೀವೇನ್ ಮಾಡ್ಬೇಕು?
ಕೊಡುವಂತರ ಕೊಡ್ಸು ನಿಮಿತ್ತ ಕೊಡಿಸ್ಬೇಕು. ನೀವು ಕೊಡ್ಬೇಕೋ ಬಾಬಾ ಕೊಡ್ಬೇಕು? ಬಾಬಾ ಬಾಬಾ ಕೊಡು. ಕೊಡ್ತಾರೆ. ಆವಾಗ ಅವ್ರಿಗೆಲ್ಲರಿಗೂ ಕೂಡ ಏನಾಗ್ಬೇಕು, ಅದು ಹೋಗ್ಬಿಟ್ಟು ತಲುಪಬೇಕು. ತಲುಪಬೇಕು. ಅವ್ರಿಗೆ ಹೋಗ್ಬಿಟ್ಟು ತಲುಪಬಿಟ್ಟು ಅವ್ರ ಸಮಸ್ಯೆ ಪರಿಹಾರ ಆಗ್ಬೇಕು. ಅವಾಗ ನೀವೇನಾಗ್ತೀರಿ? ಚಕ್ರವರ್ತಿ ಅಂತ. ನಿಶ್ಚಿಂತ ಚಕ್ರ. ಇಷ್ಟ ಕೆಲಸ ಯಾರು ಮಾಡ್ತಿದ್ದಾರೆ? ಬಾಬಾ ಬಾಬಾ. ಈಗ ಪ್ರಪಂಚದ ಪ್ರತಿಯೊಂದು ಕಣಗಳಿಗೂ ಕೂಡ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ ಎಲ್ಲ ಹೋಗ್ಬಿಟ್ಟು ತಲುಪ್ತಾ ಇದೆ ಅಂತ ತಿಳ್ಕೊಳ್ಳಿ. ಸರಿ, ಅವ್ರಿಗೆ ಏನು ಬೇಕೋ ಅದು ಸಿಗ್ತಾ ಇದೆ. ಎಷ್ಟು ಪ್ರಮಾಣದಲ್ಲಿ ಬೇಕೋ ಅದು ಸಿಗ್ತಾ ಇಲ್ಲ, ಅದು ನಿಮ್ಮಿಂದ ಎಷ್ಟು ಏನಿದೆ ಅದು ಸಿಗ್ತಾ ಇದೆ. ಓಕೆ, ಅವಾಗ ಅವ್ರು ಯಾರಾದ್ರೂ ನಿಮ್ಮನ್ನು ಅಪೋಸಿಷನ್ ಮಾಡ್ತಾರ? ಮಾಡೋದಿಲ್ಲ. ಮಾಡಲ್ಲ. ಮಾಡೋದಿಲ್ಲ ತಾನೆ. ಶರೀರ ಇರ್ಬೋದು, ಪಂಚತತ್ವ ಇರ್ಬೋದು, ಪ್ರಕೃತಿ ಇರ್ಬೋದು, ಪತಿ ಇರ್ಬೋದು, ಮಕ್ಕಳು ಇರ್ಬೋದು, ನಾಯಿ ಇರ್ಬೋದು, ಕುರಿ ಇರ್ಬೋದು, ಸೊಳ್ಳೆ ಇರ್ಬೋದು, ಸೂಕ್ಷ್ಮವಾಗಿ ಇದು ಯಾರು ನಿಮ್ಗೆ ಅಪೋಸಿಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾವು ಅವ್ರಿಗೆ ಸಿಗೋದೇ ಇಲ್ವಲ್ಲ. ಅಲ್ಲ, ನೀವು ಅವ್ರಿಗೆ ಏನು ಬೇಕೋ ಅದು ಕೊಡ್ತಾ ಇದ್ದೀರಲ್ಲ. ಕೊಡ್ತಾ ಇದೀವಿ. ಇವಾಗ ನೀವು ಅವ್ರಿಗೆ ಏನು ಬೇಕೋ ಅದು ಕೊಡ್ತಾ ಇದ್ದಾಗ ಅವ್ರು ಯಾಕೆ ನಿಮ್ಗೆ ಅಪೋಸಿಷನ್ ಮಾಡ್ತಾರೆ? ಅವ್ರು ಏನು ಹುಡುಕ್ತಾ ಇದ್ದಾರೋ ಅದನ್ನ ನೀವು ಕೊಡ್ತಾರೆ. ಇವಾಗ ಯಾರಿಗೋ ಒಬ್ಬರಿಗೆ ಪೇಷಂಟ್ ಇದ್ದಾರೆ, ತುಂಬಾ ನೋವಿದೆ, ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ, ಅವ್ರ ಆರೋಗ್ಯ ಗುಣ ಆಗತ್ತೆ ಅಂತಂದ್ರೆ ಪೇಷಂಟ್ ಥ್ಯಾಂಕ್ ಯು ಹೇಳ್ತಾನೋ ಹೇಳಲ್ವೋ? ಅಥವಾ ಅವ್ರ ಜೊತೆ ಹೇಳ್ತಾನೆ. ಮತ್ತೆ ಏನ್ ಟ್ರೀಟ್ಮೆಂಟ್ ತಗೊಳ್ತಾರೆ, ಅದಕ್ಕೆ ಡಾಕ್ಟರ್ ಫೀಸು ಕೂಡ ತಗೊಳ್ತಾ ಇಲ್ಲ ಅಂತ ಇನ್ನೂ ಕೂಡ ಅವ್ನು ಥ್ಯಾಂಕ್ ಯು ಅಂತ ಹೇಳ್ತಾನೆ ತಾನೆ. ಹೇಳ್ತಾನೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮ ಸ್ಥಿತಿ ಹೀಗಿರ್ಬೇಕು ಅಂತಂದ್ರೆ ನಿಮ್ಮ ಮನಸ್ಸನ್ನ ಬಾಬನ ಕೈಲಿ ಕೊಟ್ಟಾಗ ಅಲ್ಲಿ ಯಾವುದೇ ರೀತಿ ಡಿಮಾಂಡ್, ಆಸೆ, ಆಕಾಂಕ್ಷೆ ಇರಕೂಡದು. ಸಂಪೂರ್ಣ ಜವಾಬ್ದಾರಿ ಯಾರಿಗೆ? ಬಾಬರಿ ಬಾಬಾ ಅವ್ರಿಗೆ. ಬಾಬನಿಗೆ ಕೊಟ್ಟ ಮೇಲೆ ಬಾಬಾ ಅದನ್ನು ಸ್ವಚ್ಛ ಮಾಡಿ ಆ ಪ್ರಮಾಣದಲ್ಲಿ ಬೇಗದಲ್ಲಿ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದರೆ ಎಲ್ಲರಿಗೂ ಶಕ್ತಿ ತಲುಪ್ತಾ ಇದ್ದಾರೆ. ಅವಾಗ ನೀವೇನಾದ್ರೆ ಪ್ರವೃತ್ತಿ ಚಕ್ರವರ್ತಿಗಳು. ಅಂದ್ರೆ ಯಾರ್ಯಾರಿಗೆ ಏನು ಬೇಕು ಆ ದಿನಕ್ಕೆ ಬೇಕಾಗಿರುವಂತ ಎಲ್ಲಾ ಶಕ್ತಿಗಳು ನಿಮ್ಮಿಂದ ಎಷ್ಟು ಬೇಕು, ನಿಮ್ದೇನು ಅಕೌಂಟ್ ಇದೆ, ನಿಮ್ದೇನು ಹಿಸಾಬ್ ಕಿತಾಬ್ ಇದೆ, ಅದರ ಪ್ರಕಾರ ನೀವೇನ್ ಮಾಡ್ತಿದ್ರಿ ಎಲ್ಲರಿಗೂ ಕೊಡ್ತಾ ಇದ್ರಿ. ಹಾಗಂತ ನೀವು ಕೊಟ್ಟ ಮಾತ್ರಕ್ಕೆ ಎಲ್ಲರ ಸಮಸ್ಯೆ ಪರಿಹಾರ ಆಯ್ತು ಅಂತ ಲೆಕ್ಕ ಅಲ್ಲ. ನಿಮ್ಮ ಲೆಕ್ಕಾಚಾರದ ಅನುಸಾರ ಯಾರ್ಯಾರಿಗೆ ಪೇಮೆಂಟ್ ಕೊಡ್ಬೇಕಿತ್ತು ನೀವು ಪೇಮೆಂಟ್ ಅನ್ನ ಏನ್ ಮಾಡಿದಿರಿ, ಕೊಟ್ಟಿದ್ದೀರಿ. ಅವಾಗ ಆ ವ್ಯಕ್ತಿ ನಿಮ್ಮ ಸುದ್ದಿಗೆ ಬರೋದಿಲ್ಲ. ಅವಾಗ ನೀವೇನಾಗಿರ್ತೀರಿ? ನಿಶ್ಚಿಂತ ಆ ಸ್ಟೇಜ್ ನಿಮ್ದು ಬಂದಿದ್ಯಾ? ಅಮೃತ ವೇಳೆ ಅಷ್ಟು ಪವರ್ಫುಲ್ ಸ್ಟೇಜ್ ಇದೆಯಾ? ಒರಿಜಿನಲ್ ರೂಪದಲ್ಲಿ ಆ ಶಕ್ತಿಯ ಫ್ಲೋ ಆಗ್ತಾ ಇರೋದು ಅನುಭವ ಆಗ್ತಾ ಇದೆಯಾ? ಪೂರ್ತಿ ದಿನದಲ್ಲೂ ಕೂಡ ಲೈಟ್ನೆಸ್ ಇರತ್ತಾ? ಸದಾಕಾಲ ಏನಾಗ್ತಾ ಇರ್ಬೇಕು? ಹೋಗ್ತಾ ಇರ್ಬೇಕು. ಅಖಂಡ ಮಹಾದಾನಿ ಸದಾಕಾಲ ಹೋಗ್ತಾ ಇರ್ಬೇಕು. ಯಾಕಂದ್ರೆ ಪದೇ ಪದೇ ಜನ ಏನ್ ಮಾಡ್ತಿರ್ತಾರೆ, ಬರ್ತಾ ಇರ್ತಾರೆ. ಬಂದವ್ರಿಗೆ ಏನ್ ಮಾಡ್ತಾ ಇರ್ಬೇಕು? ಕೊಡ್ತಾ ಕೊಟ್ಟಿರ್ಬೇಕು. ಈ ಜಾತ್ರೆಗಳಲ್ಲಿ ಏನ್ ಮಾಡ್ತಾರೆ, ಈ ಪಾನಕ ಮತ್ತು ಮಜ್ಜಿಗೆ ಕೊಡ್ತಾರೆ. ಯಾಕೆ ಹೇಳಿ? ಬಿಸಿಲು ಅಂದ್ರೆ ಅಲ್ವಾ? ಇನ್ನು ಕೆಲವೊಂದು ದೇವಸ್ಥಾನಗಳಲ್ಲಿ ಏನ್ ಮಾಡ್ತಾರೆ, ಇವಾಗ ನೋಡಿ ನಮ್ಮ ಮೌಂಟ್ ಅಬುನಲ್ಲೂ ಕೂಡ ಬಾಬರ ಮಿಲನ ಇದ್ದಾಗ ಅಲ್ಲಿ ಭಂಡಾರದಲ್ಲಿ 24 hour ಊಟ ಇರ್ತದೆ. ಗೊತ್ತಾ ನಿಮ್ಗೆ? ನೋಡೋಣ 24 ಗಂಟೆ ಬಾಬರ್ ಮಿಲನ ಟೈಮ್. ಯಾಕಂದ್ರೆ ಯಾರು ರಾತ್ರಿ 12 ಗಂಟೆಗೆ ಬರ್ತಾರೆ, ರಾತ್ರಿ 1 ಗಂಟೆ ಬರ್ತಾರೆ. ಊಟಕ್ಕೆ ಬಡ್ಸೋರು ಇಲ್ದೇ ಇರ್ಬೋದು, ಅದ್ರಲ್ಲಿ ಊಟ ಇರ್ತದೆ. ಓಕೆನಾ? ಯಾಕಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದಲ್ವಾ? ಅವಾಗ ಅವರೇ ಊಟಕ್ಕೆ ಏನ್ ಮಾಡ್ಬೋದು, ಬಡಿಸ್ಕೊಂಡ್ಬಿಟ್ಟು ತಿನ್ಬೋದು. ಊಟ ತಿನ್ಲಿಕ್ಕೆ ಅವಕಾಶ ಅಲ್ಲಿ ಇರ್ತದೆ. ಹಾಗೆ ನೀವು ಅಖಂಡ ಮಹಾದಾನಿಗಳಾದಾಗ ಯಾರ್ಯಾರು ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಏನಾಗ್ತಾ ಇರ್ತದೆ? ಹೋಗ್ತಾ ಇರ್ಬೇಕು. ಈಶ್ವರಾನುಭೂತಿ ಏನಾಗ್ತಾ ಇರ್ತದೆ? ಈಶ್ವರನ ಅನುಭೂತಿ ಆಗ್ತಾ ಇರ್ಬೇಕು. ಓಕೆ, ಇಲ್ಲಿ ಬಾಬಾ ನಿಶ್ಚಿಂತ ಚಕ್ರವರ್ತಿಗಳು ಅಂತ ಯಾಕೆ ಹೇಳಿದ್ರು? ಯಾಕೆ ಹೇಳಿದ್ರು? ನಮ್ದೇನು ಪಾರ್ಟಿ ಇರಲ್ವಲ್ಲ. ಅದು ನಿಶ್ಚಿಂತತೆ. ಚಕ್ರವರ್ತಿ ಅಂತ ಯಾಕೆ ಹೇಳಿದ್ರು? ಅಂದ್ರೆ ವಿಶ್ವಕ್ಕೆ ಕೊಡ್ತಾ ಇದ್ದೀವಿ ಅಂತ. ಅಂದ್ರೆ ಸದಾಕಾಲ ಇದೇ ಸ್ಮೃತಿ ಇರ್ಲಿ. ಯಾವುದೋ ಒಂದು ವ್ಯಕ್ತಿ ಕೊಡ್ತಾ ಇದ್ದೇನೆ, ಯಾವುದೋ ಒಂದು ವಿಷಯ ಕೊಡ್ತಾ ಇದ್ದೇನೆ ಹೇಳೋದು ನಿಮ್ಮ ಮನಸ್ಸಲ್ಲಿ ಅದು ಬರಬಾರದು. ಸದಾಕಾಲ ನಿಮ್ಮ ಮೂಲಕ ಯಾರಿಗೆ ಹೋಗ್ತಾ ಇದೆ? ವಿಶ್ವ. ಈ ಆತ್ಮನೇ ಕೊಡ್ತಾ ಇದ್ದೇನೆ, ಇವರಿಗೆ ದೃಷ್ಟಿ ಕೊಡ್ತಾ ಇದ್ದೇನೆ, ಅಥವಾ ಯುಕ್ರೇನ್ ಯುದ್ಧಕ್ಕೆ ಕೊಡ್ತಿದ್ದೇನೆ, ಹಾಗೆ ಬರಕೂಡದು. ಸದಾಕಾಲ ಯಾರಿಗೆ? ಸರ್ವರಿಗೆ. ಸೂರ್ಯ ಸದಾಕಾಲ ಬೆಳಕು ಯಾರಿಗೆ ಕೊಡ್ತಾರೆ? ಇಲ್ಲಪ್ಪ, ಯಾರು 3 ಕಂಬಳಿ ಹಾಕೊಂಡು ಮಲ್ಕೊಂಡಿದ್ದಾರೆ ಅವರಿಗೆಲ್ಲ ಕೊಡೋದಿಲ್ಲ ಅವನು. ಯಾಕಂದ್ರೆ ಅವ್ರು ಎದ್ದಿರೋದಿಲ್ವಲ್ಲ. ಅವ್ರಿಗೂ ಕೊಡ್ತಾನೋ ಕೊಡಲ್ವಾ?
ಕೊಡ್ತಾರೆ ಎಲ್ಲರಿಗೂ ಕೊಡ್ತಾರೆ. ನೀವು ಮಲಗಿದಿರೋ ಎಚ್ಚರ ಆಗಿದ್ದೀರೋ ನೋಡ್ತಿರೋ ನೋಡಲ್ವೋ ಅವ್ರೇನ್ ಮಾಡ್ತಾ ಹೋಗ್ತಾರೆ. ಕೊಡ್ತಾರೆ ಹಾಗೆ ನೀವು ಕೂಡ ಸದಾಕಾಲ ಏನ್ ಮಾಡ್ಬೇಕು, ಕೊಡ್ತಾ ಇರ್ಬೇಕು. ನೀವು ಕೊಡೋದು ಬೇಡ, ನಿಮ್ಮಪ್ಪ ಕೊಡ್ತಾರೆ. ಅದ್ರ ಸಂಕಲ್ಪ ಏನಿರ್ಲಿ, ಹೋಗ್ತಾ ಇದೆ. ಎಲ್ಲರಿಗೂ ಕೊಡುವಂತ ಏನಿರ್ಲಿ. ಎಲ್ಲರಿಗೂ ಕೂಡಿ ಅದರ ಒಂದು ಪರಿಣಾಮದಿಂದ ನೀವೇನಾಗಿರ್ತೀರಿ, ನಿಶ್ಚಿಂತ. ಚಕ್ರವರ್ತಿ ಗೊತ್ತಿರ್ಲಿ ಆದ್ಮೇಲೆ ನಿಶ್ಚಿಂತ ಚಕ್ರವರ್ತಿ ಬೇರೆ, ಅಲ್ಬೇಲಾಪನ ಬೇರೆ. ಏನ್ ಹೇಳಿ, ಅಲ್ಮೇಲೆ ಅಲ್ಬೇಲಾಪನ ಅಂದ್ರೆ ಗೊತ್ತಾಯ್ತಾ, ಹುಡುಗಾಟಿಕೆ. ಹುಡುಗಾಟಿಕೆ ಅಂತಂದ್ರೇನು, ಮಾಡಕ್ಕಾಯ್ತು. ಇದು ಹುಡುಗಾಟಿಕೆ ಇದಲ್ಲ. ಮಾಡ್ದು ಆಗ್ತದೆ, ಮಾಡದಿದ್ದು ಆಗ್ತದೆ ಹಂಗಲ್ಲ. ಆದ್ರೆ ನಿಶ್ಚಿಂತ ಚಕ್ರವರ್ತಿಯಲ್ಲಿ ಕರ್ಮ ನಡೀತಾ ಇದೆ, ಕರ್ಮದ ಕಡೆಗೆ ಅಟೆನ್ಷನ್ ಇದೆ, ದೃಢ ಸಂಕಲ್ಪ ಇದೆ, ಅನುಭವ ಆಗ್ತಾ ಇದೆ. ಅದಕ್ಕೆ ಬಾಬಾ ಎರಡು ಹೇಳಿದ್ರು, ಸಫಲತಾ ಮೂರ್ತಿನ ಹೇಳಿದ್ರು, ಸಾಕ್ಷಾತ್ಕಾರ ಮೂರ್ತಿನ ಹೇಳಿದ್ರು. ಆ ಸ್ಟೇಜ್ ಅಲ್ಲಿ ಇದ್ದಾಗ ನಿನಗೆ ಸಫಲತೆಯ ಅನುಭವ ಆಗ್ತಾ ಇರ್ಬೇಕು. ಎವ್ರಿ ಸೆಕೆಂಡ್ ನಿನ್ನ ಸ್ಟೇಜ್ ಚೇಂಜ್ ಆಗಿ ನಿನಗೆ ಏನಾಗ್ತಾ ಇರ್ಬೇಕು, ಗೊತ್ತಾಗ್ತಿರ್ಬೇಕು. ನಿನ್ನ ಮೂಲಕ ಎಕ್ಸ್ಟ್ರಾ ಎನರ್ಜಿ ಎವ್ರಿ ಸೆಕೆಂಡ್ ಅಲ್ಲಿ ಹೆಚ್ಚಿಗೆ ಫ್ಲೋ ಆಗ್ತಾ ಇರೋದು ಏನಾಗ್ಬೇಕು, ಗೊತ್ತಾಗ್ಬೇಕು. ಆ ನೀರ್ ಕ್ಲೀನ್ ಆಗ್ತಾ ಹೋದಾಗ ಪೈಪಲ್ಲಿರೋ ಕೊಳೆ ಇಲ್ಲ, ಸ್ಲೋಲಿ ಏನಾಗ್ತಾ ಇದೆ, ಕ್ಲೀನ್ ಆಗ್ತಾ ಇದೆ. ಮತ್ತು ವಾಲ್ಯೂಮ್ ಅಲ್ಲಿ ಶಕ್ತಿ ಏನಾಗ್ತದೆ, ಹೊರಗಡೆಗೆ ಹೋಗ್ತಾ ಇದೆ. ಯಾವ್ದಕ್ಕೋಸ್ಕರ, ವಿಶ್ವ ವಿಶ್ವ ಕಲ್ಯಾಣಕ್ಕೋಸ್ಕರ. ಆ ಅನುಭವ ನಿಮಗೆ ಆಗ್ತಾ ಇರಬೇಕಾಗ್ತದೆ. ಅವಾಗ ನೀವೇನಾಗಿದ್ದೀರಿ, ನಿಶ್ಚಿಂತ ಚಕ್ರವರ್ತಿ. ಅದಕ್ಕಾಗಿ ಬಾಬಾ ಏನ್ ಹೇಳಿದ್ರು, ಆ ನಿಶ್ಚಿಂತ ಚಕ್ರವರ್ತಿಯ ಸ್ಟೇಜ್ ಅಲ್ಲಿ ಇರೋರು ಯಾರೋ ಒಬ್ಬರಿಲ್ಲ, ಅವ್ರೇನಾಗಿದ್ದಾರೆ, ತುಂಬಾ ಜನ. ಸಂಘಟನ ಅಂತಂದ್ರು, ಸಂಘಟನ ಅಂತಂದ್ರೆ ಏನಲ್ಲಿ ಒಬ್ಬರೇ ಇಲ್ಲ, ಅವ್ರೇನಾಗಿದ್ದಾರೆ, ತುಂಬಾ ತುಂಬಾ ಜನ ಇದ್ದಾರೆ. ಜೊತೆಯಲ್ಲಿ ಆ ನಿಶ್ಚಿಂತ ಚಕ್ರವರ್ತಿ ಸ್ಟೇಜ್ ಅಲ್ಲಿ ಆತ್ಮ, ಮನ, ಬುದ್ಧಿ, ಸಂಸ್ಕಾರ, ಶರೀರ ಎಲ್ಲಾನು ಕೂಡ ಸಂಘಟನೆ ಏನಾಗಿದೆ, ಸೇರ್ಕೊಂಡಿದೆ. ಸೇರ್ಕೊಂಡಿದೆ. ಮನಸ್ಸು ಒಂದ್ ಕಡೆಗೆ, ಬುದ್ಧಿ ಒಂದ್ ಕಡೆ, ಶರೀರ ಒಂದ್ ಕಡೆ, ಹಂಗಿಲ್ಲ. ಅಲ್ಲಿರುವಂತ ಎಲ್ಲಾ ಆತ್ಮಗಳದ್ದು ಉದ್ದೇಶ ಒಂದೇ. ಮತ್ತವರು ಯಾವ್ದೋ ಒಂದ್ ಕಡೆಗಿಲ್ಲ, ಮೌಂಟ್ ಅಬುನಲ್ಲಿ ಮಾತ್ರ ಇಲ್ಲ. ಅವ್ರೆಲ್ಲಿದ್ದಾರೆ, ಚಾರೋ ಓರ್, ವಿಶ್ವದ 4 ಕಡೆ. 4 ಕಡೆಗೆ ಬೇರೆ ಬೇರೆ ಹಂತದಲ್ಲೇ, ಗೃಹಸ್ಥದಲ್ಲಿರೋರು, ಹಳ್ಳಿಲಿರೋರು, ಸಿಟಿಲಿರೋರು, ಎಲ್ಲಾರ ಈ ಕಡೆಯಲ್ಲೂ ಬಾಬಾ ಏನ್ ಮಾಡಿದ್ದಾರೆ, ಈ ರೀತಿ ಮಕ್ಕಳನ್ನ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಆವಾಗ ಬಾಬಾ ಇವತ್ತು ಯಾರನ್ನ ನೋಡ್ತಾ ಇದ್ದಾರೆ, ಅಂತಹ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಅವ್ರಿಗೆ ಮಾತ್ರ ಈ ಮೂರ್ತಿ ಸರಿಯಾಗಿ ಏನಾಗ್ತದೆ, ಅರ್ಥ ಆಗುತ್ತೆ. ಅವಾಗ ನೀವು ಅದು ಆಗಿದ್ದೀರೋ ಇಲ್ಲೋ ಅಂತ ನೀವೇನ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೋಬೇಕು. ಈ ಮೂರ್ಲಿ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ನಾವು ಲಿಸ್ಟ್ ಅಲ್ಲಿ ಇಲ್ಲ. ಆ ಸ್ಟೇಜ್ ಅಲ್ಲಿ ನೀವಿನ್ನು ಬಂದಿಲ್ಲ. ಅದಕ್ಕಾಗಿ ನಿಮ್ಗೆ ಈ ಭಾವನ ವಿಷಯ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಮತ್ತೆ ಹೇಳಿರೋದು ನಿಮ್ಮ ಮನಸ್ಸನ್ನು ಸ್ವೀಕಾರ ಮಾಡೋದಿಲ್ಲ. ಯಾಕಂದ್ರೆ ಆ ಸ್ಟೇಜ್ ಅಲ್ಲಿ ಬಂದ್ರೆ ಮಾತ್ರ ಆ ವಿಷಯ ಏನು ಅಂತ ನಿಮ್ಗೆ ಏನಾಗತ್ತೆ, ಅರ್ಥ ಆಗತ್ತೆ ಆತ್ಮೀಯರೇ. ಅದಕ್ಕಾಗಿ ಬಾಬಾ ಇವತ್ತು ವಿಶೇಷವಾಗಿ ನಿಶ್ಚಿಂತ ಚಕ್ರವರ್ತಿಗಳ ಸಂಘಟನೆಯನ್ನು ಬಾಬಾ ಏನ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೋ ಅಥವಾ ಮುಂದೆ ಏನಾದ್ರು ಮಾಡ್ತಾ ಇದ್ದಾರೋ, ಮಾಡ್ತಾ ಇದ್ದಾರೆ. ಸುಮ್ನೆ ನೋಡೋದಿಲ್ಲ, ನೋಡ್ಬಿಟ್ಟು ಮುಂದಿಂದ ಹೇಳ್ತಾರೆ ಬಾಬಾ. ನಿನ್ನೆ ಒಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ ಬಾಬಾ, ಹೌದಾ? ನೀವು ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ತೀರಾ, ಮಾಡ್ಬಿಟ್ಟು ಏನ್ ಮಾಡ್ತೀರಿ, ಮುಂದೆ ಟೀಚರಿಗೆ ತೋರಿಸ್ತೀರಾ. ಟೀಚರ್ ಅದನ್ನ ನೋಡ್ತಾರೆ ತಾನೆ, ಹೌದು. ನೋಡ್ಬಿಟ್ಟು ಮುಂದೆ ಏನ್ ಮಾಡ್ತಾರೆ, ಗುಡ್ ಹೋಮ್ವರ್ಕ್ ಕೊಡ್ತಾರೆ. ಅದ್ರಲ್ಲಿ ಏನಾದ್ರು ತಪ್ಪಿದ್ದಿದ್ರೆ ಇದನ್ ಸರಿ ಮಾಡು ಅಂದ್ರೆ ಬಿಟ್ಟು ಮತ್ತೆ ಅದೇ ಪಾಠ ಕಂಟಿನ್ಯೂ ಮಾಡ್ತಾರೆ. ಸರಿ ಇದ್ದಿದ್ರೆ ಮುಂದಿನ ಪಾಠವನ್ನ ಹೋಗ್ತಾರೆ. ಇವಾಗ ನೋಡೋಣ ನಾಳೆ ಏನು ನಾವೆಲ್ಲರೂ ತಪ್ಪಿದೇವೋ, ಸರಿ ಇದೆಯಾ, ಬಾಬಾ ನಮ್ಮನ್ನ ಮುಂದುವರಿಸ್ತಾ ಇದ್ದಾರೋ ಅಂತ ನಾವೇನ್ ಮಾಡೋಣ, ಚೆಕ್ ಮಾಡ್ಕೊಳ್ಳೋಣ. ಆದ್ಮೇಲೆ ಜ್ಞಾನ ಕೇಳಿ ತುಂಬಾ ಆರಾಮ ಅಂತ ಅನ್ಸತ್ತೆ. ಮನಸ್ಸು ಹೌದು 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 ಅಂತ ಅನ್ಸತ್ತೆ. ಅದ ಮಾಡ್ಲಿಕ್ಕೆ ಹೋಗಿ ನೀವು ತಿಳ್ಕೊಂಡಷ್ಟು ಸಹಜ ಇಲ್ಲ. ಅದ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಬಾಬನ ಸಹಯೋಗ ಸಿಗುತ್ತೆ, ಇದ್ದೇ ಇರ್ತದೆ. ಪ್ರಯತ್ನ ಅಂತೂ ಮಾಡ್ಬೇಕು, ಕೈ ಕಟ್ಕೊಂಡು ಏನ್ ಮಾಡುವಂಗಿಲ್ಲ, ಕೊಡುವಂಗಿಲ್ಲ. ಪ್ರಯತ್ನ ಮಾಡ್ತಾ ಮಾಡ್ತಾ ಹೋಗಿ ಎಲ್ಲಾ ಕಡೆಯಿಂದ ಬಾಬನ ಸಹಯೋಗ ನಿಮ್ಗೆ ಹೇಗ್ ಸಿಗತ್ತೆ ಅಂತ ನೋಡಿ. ಅವಾಗ ಏನ್ ಅನ್ಸುತ್ತೆ ಅಂತಂದ್ರೆ, ನಾವ್ ಈ ಪ್ರಪಂಚದಲ್ಲಿ ಇದ್ರೂ ಕೂಡ ನಮಗೂ ಈ ಪ್ರಪಂಚಕ್ಕೆ ಯಾವ ಸಂಬಂಧ ಇಲ್ಲ ಅಂತಂದ್ರೆ, ಕೊಡೋದ್ರಲ್ಲಿ ಸಂಬಂಧ ಇದೆ. ಎಲ್ಲರೂ ಕೂಗಿನಲ್ಲಿ ಬೊಬ್ಬೆ ಹೊಡಿತಾ ಇದ್ರೆ ನಾವೇನಾಗಿದ್ದೇವೆ, ಖುಷಿಯಾಗಿರ್ತೀವಿ. ಆ ಖುಷಿ ಯಾರಿಗೂ ಕೂಡ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಜನ ದೊಡ್ಡ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಎಷ್ಟು ಶ್ರೀಮಂತರಪ್ಪ, BMW ಕಾರ್ ಇದೆ, ಎಷ್ಟು ಶ್ರೀಮಂತರಪ್ಪ, ಮೈ ಮೇಲೆ ಒಡೆ ಇದೆ, ಎಷ್ಟು ಶ್ರೀಮಂತರಪ್ಪ. ಅದರಿಂದ ಶ್ರೀಮಂತಿಕೆ ಬರೋದು.
ಇಲ್ಲ ಶ್ರೀಮಂತಿಕೆ ಯಾವ್ದಲ್ಲಿ? ಆತ್ಮೋದ್ಧಾರ, ಆತ್ಮದ ಸ್ವಚ್ಛತೆ. ಎಲ್ಲದಕ್ಕಿಂತ ಶ್ರೀಮಂತಿಕೆ ಯಾವ್ದು ಗೊತ್ತಾ? ವಿಶ್ವದಲ್ಲಿರುವಂತ ಬೊಬ್ಬೆ ಹೊಡಿತಾ ಇರುವಂತ ಆತ್ಮಗಳಿಗೆ ನಿಮ್ಮ ಹತ್ರ ಮೆಡಿಸಿನ್ ಇದೆಯಲ್ಲ, ನಿಮ್ಮಪ್ಪನಿಗೆ ಕೊಡ್ಲಿಕ್ಕಲ್ಲಿ ಕುಳಿಸಿ ಅವಾಗ ಬಾಬಾ ಕೊಡ್ದ, ಆವಾಗ ನೋಡಿ ಅವರಿಂದ ಸಿಗುವಂತ ಆಂತರಿಕವಾದಂತ ಕಣ್ಣಿಂದ ಬರುವಂತ ಆನಂದ ಬಾಷ್ಪ ಇದೆಯಲ್ಲ ನಿರಾಕಾರ ರೂಪದಲ್ಲಿ, ದಟ್ ಈಸ್ ರಿಯಲ್ ಗ್ರೇಟ್. ತುಂಬಾ ವರ್ಷದಿಂದ ನೋವಿರುವಂತ ಒಬ್ಬ ವ್ಯಕ್ತಿಗೆ ಒಂದು ಮೆಡಿಸಿನ್ ಕೊಟ್ಬಿಟ್ಟು ತಲೆನೋವು ಕಡಿಮೆ ಮಾಡಿ ಅವಾಗ ಅವನಿಷ್ಟ ಆಶೀರ್ವಾದ ಕೊಡ್ತಾನೆ ಗೊತ್ತಾ? ಅದನ್ನ ಕೊಡುವಂತ ಅವಕಾಶ ನಮ್ಗಿವಾಗ ಕೊಟ್ಟಿದ್ದಾರೆ. ಇರುವಂತ ಕಾರಣದಿಂದ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಜೀವನವನ್ನ ಶ್ರೇಷ್ಠ ಮಾಡ್ಕೊಳ್ಳಿ. ಆದ್ಮೇಲೆ ನಮ್ಗೆ ಯಾರಿಗೂ ಕೂಡ ಹೆಸರು, ಕೀರ್ತಿ, ಸನ್ಮಾನ ಅವಶ್ಯಕತೆ ಇಲ್ಲ. ಬೇಡ. ಬೇಡ. ನಮ್ಗೇನ್ ಬೇಕು? ನಾವು ಖುಷಿಯಾಗಿರೋಣ, ಪ್ರಪಂಚಕ್ಕೂ ಕೂಡ ಖುಷಿ ಕೊಡೋಣ. ಏನ್ ನಾವು ಮಾಡ್ತಿದೀವಿ ಆ ಕರ್ಮ ನನಗೆ ಗೊತ್ತಾದ್ರೆ ಸಾಕು. ನನಗೆ ಗೊತ್ತಾದ್ರೆ ಸಾಕು ತಾನೆ. ಮತ್ತೆ ಯಾರ್ದಾರು ಸರ್ಟಿಫಿಕೇಟ್ ಬೇಕಾ ನಮ್ಗೆ? ಇಲ್ಲ. ಬೇಡ. ಏನು ಬೇಕಾಗಿಲ್ಲ. ಬೇಡ. ಅದಕ್ಕೆ ಇಷ್ಟು ನಿರಾಕಾರದಲ್ಲಿ ಹೋಗ್ತೀರಾ ಅಷ್ಟು ಒಳ್ಳೇದು. ಸಾಕಾರದಲ್ಲಿ ಹೋದಷ್ಟು ಅಪೋಸಿಷನ್ ನಿಮ್ಗೆ ಏನಾಗ್ತಾ ಹೋಗ್ತದೆ? ಜಾಸ್ತಿ ಆಗುತ್ತೆ. ಮಾಡ್ತಾ ಹೋಗ್ತದೆ. ಓಕೆನಾ? ಅದಕ್ಕೆ ನಾವೆಲ್ಲ ಯಾರು? ನಿತ್ಯ ಶ್ರೀಮಂತರು. ಹೌದಣ್ಣವ್ರೆ, ನಾಳೆಯಿಂದ ನಾವು ಅಮೃತ ವೇಳೆಗೆ ಬರೋದೇ ಇಲ್ಲ. ಯಾಕೆ ಹೇಳಿ? ನಿಶ್ಚಿಂತವಾಗಿ ಚಕ್ರವರ್ತಿಗಳು ಅಮೃತ ವೇಳೆಗೆ ಬಂದ್ರು ಕೂಡ ವಿಡಿಯೋ ಆನ್ ಮಾಡೋದಿಲ್ಲ. ಯಾಕೆ ಹೇಳಿ? ನಿದ್ರೆ ಮಾಡ್ತಿರ್ತೀವಿ. ನಿದ್ರೆ ಮಾಡೋದು ನಿಮ್ಗೆ ಕಾಣಬಾರ್ದು. ಕಂಡ್ಬಿಟ್ಟು ನೀವು ಕ್ಲಾಸಲ್ಲಿ ಮತ್ತೆ ಹೇಳ್ತೀರಾ, ಫೋನಲ್ಲಿ ಹೇಳ್ತೀರಾ ಅಲ್ವಾ? ಹೇಳಿ, ಕಣ್ಣಲ್ಲಿ ನಿದ್ರೆ ಮಾಡ್ಬೋದು, ಒಳಗಡೆಯಿಂದ ಏನಾಗ್ತಿದೆ ಅಂತ ನಿಮ್ಗೇನು ಗೊತ್ತಿರ್ತದೆ. ನೀವು ಎಷ್ಟು ಬೇಕಾದ್ರೂ ಬಬ್ಬೆ ಹೊಡ್ರಿ, ನಾನು ವಿಶ್ವ ಕಲ್ಯಾಣ ಅಂತ, ಒಳಗಡೆ ಏನ್ ಕಲ್ಯಾಣ ಅಂತ ನಿಮ್ಗೆ ಗೊತ್ತಿರ್ತದೆ. ಕರೆಕ್ಟ್ ಆಗಿ ಗೊತ್ತಿರ್ತದ ಇಲ್ವೋ? ಗೊತ್ತಿರ್ಬೋದು. ಯಾರನ್ನ ಬೇಕಾದ್ರೂ ಮೋಸ ಹೌದು. ಮಾಡ್ಬೋದು ಅಂತ. ನೀವು ಯಾರನ್ನ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ನಾವೇ ಯಾಕೆ ನೀವ್ ಹೆಂಗಿದೆ ನಿಮ್ಗೆ ಗೊತ್ತಿರ್ತದೆ ತಾನೆ. ನಿಮಗೆ ನೀವು ಮಾತ್ರ ಕಾಣ್ತೀರಾ ಹೊರತು ಬೇರೆ ಯಾರನ್ನು ನಿಮ್ಮನ್ನ ನೋಡ್ಲಿಕ್ಕೆ. ಸಾಧ್ಯ ಇಲ್ಲ. ಅದಕ್ಕಾಗಿ ಬೇರೆಯವರಿಗೆ ಮೋಸ ಮಾಡಿದ್ರೆ ಅವರು ಮೋಸ ಹೋಗ್ತಾ ಇಲ್ಲ, ಮೋಸ ಹೋಗ್ತಾ ಇರೋರು ಯಾರು? ನಾವು ನಾವು. ನಾನು. ಅದಕ್ಕೆ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ, ನಾನು ಸಮರ್ಥನಾಗಿದ್ದೇನೋ ಅಸಮರ್ಥನಾಗಿದೆ. ಅಥವಾ ಮೋಸ ಹೋಗ್ತಾ ಇದೀರೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಂ ಶಾಂತಿ. ಚೆಕ್ ಮಾಡ್ಕೊಳ್ಳಿ. ಓಂ ಶಾಂತಿ.